ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಎಸ್, ಇವತ್ತಿನ ಟಾಪಿಕ್ ಈ ಒಂದು ಯುಗಾದಿ ವರ್ಷದಲ್ಲಿ, ಹೊಸ ವರ್ಷ ನಿಮ್ಮ ಲೈಫಲ್ಲಿ ಏನೆಲ್ಲ ಹರ್ಷ ಸಂತೋಷ ಬರ್ತಿದೆ, ಏನೆಲ್ಲ ಅಬೆಂಡೆನ್ಸ್ ಬರ್ತಿದೆ, ಏನೆಲ್ಲ ಆಪರ್ಚುನಿಟೀಸ್ ಬರ್ತಿದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಖಂಡಿತ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಹಾಗೆ ಅಡ್ವಾನ್ಸ್ ವಿಶಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಇಷ್ಟ ಅರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಹಾಗೂ ರಾಧಾಕೃಷ್ಣರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ 2 ಥಿಂಗ್ಸ್ ಇದೆ. ಮೊದಲನೇದು ಹಾಗೂ ಎರಡನೇದು, ಯಾವುದು ನಿಮಗೆ ಅಟ್ರ್ಯಾಕ್ಟ್ ಅನ್ನಿಸ್ತದೆ ಅದನ್ನು ನೀವು ಚಾಯ್ಸ್ ಮಾಡಿಕೊಡಿ. ಬೇಕಿದ್ರೆ ಎರಡು ನೀವು ಚಾಯ್ಸ್ ಮಾಡಿ ನೋಡ್ಬೋದು. ಎಸ್, ನಂಬರ್ 1 ಹಾಗೂ ಇದು ನಂಬರ್ 2. ಎರಡರಲ್ಲಿ ಯಾವುದಾದ್ರೂ ನೀವು ಪಿಕ್ ಮಾಡ್ಬೋದು, ಬೇಕಿದ್ರೆ ಎರಡು ಕೂಡ ನೀವು ಪಿಕ್ ಮಾಡ್ಬೋದು. ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಇದನ್ನು ನೀವು ವಾಚ್ ಮಾಡ್ತೀರಾ ಹಾಗಿದ್ದು ನಿಮಗೆ ಅನ್ವಯಿಸುತ್ತೆ, ರೆಸನೇಟ್ ಆಗುತ್ತೆ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನಂಬರ್ 1. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ನಂಬರ್ 1. ಈ ಒಂದು ವರ್ಷ ನಿಮ್ಮ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ತಂದುಕೊಡ್ತಿದೆ. ಬಹಳಷ್ಟು ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಸಾಕಷ್ಟು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ತಿದ್ದೀರಾ. ಆ ಇನ್ಫಾರ್ಮೇಷನ್ಸಿಂದ ಇನ್ನಷ್ಟು ಜನಗಳಿಗೆ ಅದನ್ನು ಹೇಳ್ತಿದ್ದೀರಾ. ಆ್ಯಂಡ್ ನಿಮ್ಮದೇ ಆದಂಥ ಹೊಸ ಕಂಪ್ನಿ ಏನಾದರೂ ಶುರು ಕೂಡ ಮಾಡ್ತಿರಬಹುದು. ಟ್ರಾವೆಲಿಂಗ್ ಕಂಪ್ನಿ ಆಗಿರ್ಬೋದು, ಏನಾದರೂ ಸ್ವಂತ ಓನ್ ಬಿಸ್ನೆಸ್ನ ಮಾಡಬೇಕು ಅಂತ ನಿಮಗೆ ತುಂಬಾ ಐಡಿಯಾಸ್ ಬರ್ತಿದೆ. ಆಲ್ರೆಡಿ ನಿಮ್ಮ ತಲೆಯಲ್ಲಿ ತುಂಬ ಐಡಿಯಾಸ್ ಇದೆ, ಬಟ್ ಅದಕ್ಕೆ ಸರಿಯಾದ ಒಂದು ದಾರಿ ನಿಮಗೆ ಸಿಗ್ತಿಲ್ಲ, ಸಪೋರ್ಟ್ ಸಿಗ್ತಿಲ್ಲ. ಬಟ್ ಈ ಒಂದು ಮುಂದಿನ ದಿನಗಳು, ಮುಂದಿನ ತಿಂಗಳುಗಳು, ಈ ಒಂದು ವರ್ಷದಲ್ಲಿ ನಿಮಗೆ ಹೆಚ್ಚಿನ ಸಪೋರ್ಟ್ ನಿಮಗೆ ಸಿಗ್ತಿದೆ. ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ. ನಂಬರ್ 1. ಹಾಗೆ ಹೊಸದಾಗಿ ಏನು ಆರಂಭನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಉದ್ಯೋಗದ ವಿಚಾರವಾಗಿ, ನಿಮ್ಮ ಒಂದು ಕೆರಿಯರ್ ವಿಚಾರವಾಗಿ ಖಂಡಿತ ತುಂಬಾ ಸಕ್ಸಸ್ನ ನೋಡ್ತಿದ್ದೀರಾ. ಎಸ್, ಫೈನಾನ್ಷಿಯಲಿ ಬ್ಯಾಕ್ ಓವರ್ ಇಯರಲ್ಲಿ ಹೋದ ವರ್ಷದಲ್ಲಿ ನೀವೇನು ತುಂಬ ಪ್ರಾಬ್ಲಮ್ಸ್ನ ನೋಡಿದ್ರಿ, ಈ ಒಂದು ವರ್ಷದಲ್ಲಿ ಅದೆಲ್ಲ ಕ್ಲೆನ್ಸ್ ಆಗ್ತಿದೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಹೆಚ್ಚು ರಿಚ್ ಪರ್ಸನ್ ಆಗ್ತಿದ್ದೀರ. ಈ ಒಂದು ವರ್ಷ ನಿಮ್ಮ ಲೈಫಲ್ಲಿ ತುಂಬಾ ಸಕ್ಸಸ್ನ ತಂದುಕೊಡ್ತಿದೆ. ಎಸ್, ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇದೆ ನಿಮಗೆ. ಯಾವುದನ್ನು ಮಾಡಬೇಕು ಬಿಡಬೇಕು ಅನ್ನೋದು ಸ್ವಲ್ಪ ಗೊಂದಲ ಮಾಡ್ಕೋತಿದ್ದೀರಾ. ಅದರಿಂದ ಸ್ವಲ್ಪ ಕ್ಲಾರಿಟಿ ತೊಗೋತಿದ್ದೀರಾ. ಆ್ಯಂಡ್ ನಿಮಗೆ ಇನ್ನಷ್ಟು ಫೈಲ್ ನಂಬರ್ 1ಗೆ ಹೆಚ್ಚು ನಿಮಗೆ ಯಾರಾದರೂ ಧೈರ್ಯ ತುಂಬಬೇಕು, ಹಾಗೆ ಯಾರಾದರೂ ನಿಮಗೆ ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ನಿಮಗೆ ಅಡ್ವೈಸ್ ಮಾಡಬೇಕು, ಅಥವಾ ನಿಮಗೆ ಯಾಕೆ ಸರಿ ತಪ್ಪುಗಳನ್ನ ತಿಳಿಸ್ಕೊಡ್ಬೇಕಿದೆ. ಈ ಒಂದು ವರ್ಷದಲ್ಲಿ ನೀವು ಇದನ್ನು ನಿರೀಕ್ಷೆ ಮಾಡ್ತಿದ್ದೀರಾ, ಯಾವುದನ್ನು ಮಾಡಲಿ, ಯಾವುದನ್ನು ಬಿಡಲಿ, ಅಥವಾ ಯಾವುದನ್ನು ತಗೊಳ್ಳಿ, ಯಾವುದನ್ನು ತಗೊಳ್ಬಾರ್ದು ಇನ್ನೊಂದು ವಿಚಾರವಾಗಿ ಹೆಚ್ಚಾಗಿ ನಿಮ್ಮಕ್ಕಿಂತ ಹಿರಿಯ ವ್ಯಕ್ತಿಗಳು ನಿಮಗೆ ಅಡ್ವೈಸ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ, ಗೈಡೆನ್ಸ್ ಮಾಡ್ತಿದ್ದಾರೆ. ಅದು ನಿಮಗೆ ತುಂಬಾ ಖುಷಿ ಆಗ್ತಿದೆ. ಅದು ನೀವು ಇಷ್ಟಪಡ್ತಿದ್ದೀರಾ, ಆ ಮಾತುಗಳನ್ನ ನೀವು ತುಂಬ ಆಲಿಸ್ತಿದ್ದೀರಾ. ನಂಬರ್ 1. ಹಾಗೆ ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಹಾಗೆ ಹೊಸ ನಿಮ್ಮಲ್ಲಿ ಏನೋ ಒಂದು ಗ್ಲೋನೆಸ್ ಕಾಣಿಸ್ತಿದೆ. ಅದು ಒಂದು ರೀತಿ ನಿಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ಇನ್ನಷ್ಟು ಗೌರವ ಪ್ರೀತಿ ಹೆಚ್ಚಾಗ್ತಿದೆ. ಆ ರೀತಿಯಾದಂತಹ ಕೆಲಸಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಂಬರ್ 1. ಎಸ್, ಫೈನಾನ್ಷಿಯಲಿ ಕೂಡ ಹೆಚ್ಚಿನ ಒಂದು ಸಕ್ಸಸ್ ಇದೆ. ಆದರೆ ಯಾರಿಗಾದರೂ ನೀವು ಅಮೌಂಟನ್ನು ಕೊಡಬೇಕಿದ್ರೆ ಸ್ವಲ್ಪ ಹೆಚ್ಚಾಗಿ ಯೋಚನೆ ಮಾಡಬೇಕಾಗತ್ತೆ. ಹೆಚ್ಚಾಗಿ ಅನ್ನೋದಕ್ಕಿಂತ ನೀವು ಕೊಡಲೇಬಾರ್ದು ಅನ್ನೋದಕ್ಕಿಂತ
ಆ ಅಮೌಂಟ್ ಕೊಟ್ಟರೆ ನೀವು ಅದು ವಾಪಸ್ ಬರುತ್ತೆ ಇಲ್ಲೋ ಅನ್ನೋದು ಡೌಟ್ ಹೆಚ್ಚಾಗಬಹುದು. ನಂಬರ್ 1 ಬಿಕಾಸ್ ಈ ಒಂದು ವರ್ಷ ನಿಮ್ಮಿಂದ ಯಾರು ಸಹಾಯ ಪಡೆದುಕೋತಿದ್ದಾರೆ ಆ ವ್ಯಕ್ತಿಗಳು ನಿಮಗೆ ಸ್ವಲ್ಪ ಎನಿಮೀಸ್ ಆಗಬಹುದು. ನಿಮಗೆ ಅವರಿಂದ ಸ್ವಲ್ಪ ನೆಗೆಟಿವಿಟೀಸ್ ಆಗಬಹುದು. ನಂಬರ್ 1 ಎಸ್, ದೂರದ ಪ್ರಯಾಣ ಹೆಚ್ಚಾಗಿ ಮಾಡ್ತಿದ್ದೀರಾ ಈ ಒಂದು ವರ್ಷದಲ್ಲಿ. ಹಾಗೂ ಇನ್ನು ಏಪ್ರಿಲ್ ಆದಮೇಲಿಂದ ಬಹಳಷ್ಟು ಸಕ್ಸಸ್ ಅನ್ನೋದನ್ನು ನೀವು ನೋಡ್ತಿದ್ದೀರಾ. ಒಂದು ಸ್ವಲ್ಪ ನಿಮಗೆ ಆದಂಥ ವಿಶ್ರಾಂತಿ ಬೇಕಿದೆ, ಸ್ಪೇಸ್ ಬೇಕಿದೆ, ಹಾಗೂ ನಿಮ್ಮದೇ ಆದಂಥ ಹೊಸದೇನೋ ಆಲೋಚನೆ ಇದೆ. ಅದಕ್ಕೆ ಯಾರು ಸ್ಪಂದಿಸ್ತಿಲ್ಲ ಅಥವಾ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ ನೀವು ಅನ್ಕೋತಿದ್ದೀರಾ. ಅಥವಾ ಯಾರಾದರೂ ಸ್ವಲ್ಪ ಸಪೋರ್ಟ್ ಮಾಡಿ ಹಣಕಾಸಿನ ವಿಚಾರವಾಗಿ ಏನಾದರೂ ನಿಮಗೆ ಸಹಾಯ ಮಾಡಿದ್ರೆ ನಾನು ಮುಂದೆ ಹೋಗ್ತೀನಿ, ನಾನು ಹೆಚ್ಚಿನ ಒಂದು ಗ್ರೋತನ್ನು ನೋಡ್ತೀನಿ ಅಂತ ನಿಮ್ಮ ಮೈಂಡಲ್ಲಿದೆ. ಬಟ್ ಯಾರೂ ಸಪೋರ್ಟ್ ಮಾಡ್ತಿಲ್ಲ, ನಾನು ಏನು ಮಾಡ್ಬೋದು ಅನ್ನೋ ಒಂದು ಥಾಟ್ಸ್ ಇದೆ. ಬಟ್ ನಿಮಗೆ ಹೆಚ್ಚಿನ ಸಪೋರ್ಟ್ ಸಿಗ್ತಿದೆ. ಹಾಗೂ ನೀವು ನಂಬೋ ದೈವದಿಂದ ನಿಮಗೆ ತುಂಬಾ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಪಾಸಿಟಿವ್ ಎನರ್ಜೀಸ್ ಜೊತೆಗೆ ದೈವದ ಅನುಗ್ರಹ ನಿಮ್ಮ ಜೊತೆ ಸದಾ ಈ ಒಂದು ವರ್ಷ ನಿಮ್ಮ ಜೊತೆ ಹೆಚ್ಚಾಗಿ ಇದೆ. ಹಾಗೆ ನೀವು ಕೂಡ ಏನು ದೇವರನ್ನ ನಂಬ್ತಿಲ್ಲ, ಇಲ್ಲಿ ಯಾರಿಗಿದೆ ಅನ್ವಯಿಸುತ್ತೆ ಅವ್ರನ್ನ ತಗೊಳ್ಳಿ. ಯಾರಿಗೆ ದೇವ್ರ ಮೇಲೆ ಅಷ್ಟು ಭಕ್ತಿ ನಂಬಿಕೆ ಇಲ್ಲ, ಹೆಚ್ಚು ಭಕ್ತಿ ನಿಮಗೆ ಮೂಡ್ತಿದೆ ಈ ಒಂದು ವರ್ಷದಲ್ಲಿ. ಹಾಗೆ ಹೆಚ್ಚಾಗಿ ಈ ಒಂದು ವರ್ಷದಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಒಂದು ದಾರಿ ಸಿಗ್ತಿದೆ. ಹಾಗೆ ಇನ್ನಷ್ಟು ಗ್ರೋತ್ ಆಗಲಿಕ್ಕೆ ನಿಮಗೆ ಯಾವುದು ಮುಖ್ಯ ಅಲ್ಲ ಅನ್ನೋದು ತುಂಬ ನಿರ್ಧಾರಗಳನ್ನ ಮಾಡ್ತೀರಾ. ಹೆಚ್ಚಾಗಿ ತುಂಬ ಆಲೋಚನೆ ಮಾಡ್ತೀರಾ, ಅದ್ರ ಬಗ್ಗೆ ತುಂಬಾ ತಿಳ್ಕೊಳ್ತೀರಾ, ಅದನ್ನು ಒಂದು ನೋಟ್ ಡೌನ್ ಮಾಡ್ಕೋತಿದ್ದೀರಾ. ಇನ್ನಷ್ಟು ಅದ್ರ ಬಗ್ಗೆ ತಿಳಿದಿರೋ ವ್ಯಕ್ತಿಗಳ ಹತ್ರ ನೀವು ಮಾತಾಡ್ತಿದ್ದೀರಾ. ಆ್ಯಂಡ್ ಇಲ್ಲಿ ಯಾರು ಸ್ವಂತ ಸ್ಯಾರೀಸ್ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದು ಸ್ವಂತ ಫ್ಯಾಕ್ಟ್ರಿನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಲೆಕ್ಟ್ರಿಕ್ ವಸ್ತುಗಳ ಬಗ್ಗೆ ಏನಾದರೂ ನೀವು ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನೀವೇನಾದರೂ ಕನ್ಸ್ಟ್ರಕ್ಷನ್ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ತುಂಬಾ ಸಕ್ಸಸ್ ನಿಮ್ಮ ಒಂದು ಕೆರಿಯರಲ್ಲಿ ಸಿಗ್ತಿದೆ ಈ ಒಂದು ವರ್ಷದಲ್ಲಿ. ಹಾಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಈ ಒಂದು ವರ್ಷದಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಇದೆ. ಆ್ಯಂಡ್ ಈ ಒಂದು ವರ್ಷ ನೀವು ತುಂಬಾ ಎಲ್ಲದರಲ್ಲೂ ನಿಭಾಯಿಸ್ಕೊಂಡು ಹೋಗ್ತಿದ್ದೀರಾ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ನಿಮ್ಮ ಒಂದು ಕುಟುಂಬದ ವಿಚಾರ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ವಿಚಾರ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ವಿಚಾರ ಆಗಿರಬಹುದು, ಯಾವ ವಿಚಾರಗಳು ನಿಮ್ಮ ಕಿವಿಗೆ ಬೀಳುತ್ತೆ ಅದು ಪ್ರಾಬ್ಲಮ್ಸ್ ಅಂತ ಅನಿಸುತ್ತೆ ನಿಮಗೆ. ನಂಬರ್ 1 ಅದರಲ್ಲಿ ನೀವು ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತೀರಾ. ಹಾಗೆ ನಿಮ್ಮಿಂದ ಯಾರಿಗೂ ನೋವಾಗ್ತಿಲ್ಲ, ಬೇರೆಯವರಿಂದನೇ ನಿಮ್ಗೆ ಸ್ವಲ್ಪ ಹರ್ಟ್ ಆಗುತ್ತೆ. ಬೇಗನೆ ನಿಮಗೆ ಹೆಲ್ಪ್ ಸಿಗುತ್ತೆ ಅವರಿಂದ, ಅಥವಾ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಸಿಗುತ್ತೆ ಬೇಗನೆ. ಅಷ್ಟು ಬೇಗ ನಿಮ್ಮ ನಿಷ್ಠುರನೂ ಆಗುತ್ತೆ, ಬೇಸರನೂ ಆಗುತ್ತೆ. ನಂಬರ್ 1 ಎಸ್, ಪೈಲ್ ನಂಬರ್ 1ಗೆ ಸಾಕಷ್ಟು ಈ ರೀತಿ ಆಗಿದೆ ನಿಮ್ಮ ಲೈಫಲ್ಲಿ. ನಿಮ್ಮಿಂದ ಹೆಲ್ಪ್ ತೊಗೊಂಡು ನಿಮಗೆ ಮೋಸ ಮಾಡಿರುವಂಥ ವ್ಯಕ್ತಿಗಳು ನಿಮ್ಗೆ ಸುತ್ತಾ ಇದ್ದಾರೆ. ಬಟ್ ಆ ವ್ಯಕ್ತಿಗಳನ್ನ ನೀವು ದೂರನೂ ಮಾಡೋಕ್ಕಾಗ್ತಿಲ್ಲ, ಹತ್ರನೂ ಇಟ್ಕೊಳ್ಳೋಕ್ಕಾಗ್ತಿಲ್ಲ. ಎಸ್, ನಿಮ್ಮ ಒಂದು ಹೆಲ್ತ್ ಬಗ್ಗೆನೂ ಕೂಡ ಹೆಚ್ಚಿನ ಒಂದು ಯಾವುದಾದ್ರೂ ಹಳೆಯ ಪೇನ್ ಆಗಿರಬಹುದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಸಮಸ್ಯೆಗಳಿದ್ದರೆ, ಮೈಗ್ರೇನ್ ಸಮಸ್ಯೆ ಇರ್ಬೋದು, ಅಥವಾ ಸ್ಟಮಕ್ಗೆ ಸಂಬಂಧಪಟ್ಟಾಗೆ, ಜಾಯಿಂಟ್ಸಿಗೆ ಸಂಬಂಧಪಟ್ಟಾಗೆ, ಅಥವಾ ನಿಮ್ಮ ಒಂದು ಕಣ್ಣಿಗೆ ಸಂಬಂಧಪಟ್ಟಾಗೆ, ಖಂಡಿತ ಈ ಒಂದು ವರ್ಷದಲ್ಲಿ ಎಲ್ಲವೂ ಕ್ಲಿಯರ್ ಆಗ್ತಿದೆ. ಆರೋಗ್ಯವಾಗಿದ್ದೀರಾ. ಹೆಚ್ಚು ಊಟದ ಬಗ್ಗೆ ಗಮನ ಕೊಡ್ತಿದ್ದೀರಾ ಈ ಒಂದು ವರ್ಷ. ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ, ಹೆಚ್ಚು ನಿಮ್ಮ ಬಗ್ಗೆ ಕಾಳಜಿ ತಗೋತಿದ್ದೀರಾ. ಊಟದ ಬಗ್ಗೆ ತುಂಬಾ ಒಂದು ರೀತಿ ಸರ್ಕಲ್ ಹಾಕೋತಿದ್ದೀರಾ, ಯಾವುದನ್ನು ದಾಟಬಾರ್ದು. ನಿಮ್ಮ ಆರೋಗ್ಯದಲ್ಲಿ ತುಂಬ ಗಮನ ಕೊಡ್ತಿದ್ದೀರಾ, ನಿಮ್ಮ ಕುಟುಂಬದಲ್ಲೂ ಕೂಡ ತುಂಬ ಗಮನ ಕೊಡ್ತಿದ್ದೀರಾ. ಯಾವ ವ್ಯಕ್ತಿಗಳು ನಿಮಗೆ ಲೈಫಿಗೆ ಬರ್ತಿದ್ದಾರೆ ಈ ಒಂದು ವರ್ಷದಲ್ಲಿ, ಆ ವ್ಯಕ್ತಿಗಳು ನಿಮ್ಮನ್ನು ತುಂಬಾ ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗೆ ನಿಮ್ಮಿಂದ ಇನ್ನಷ್ಟು ವಿದ್ಯೆಗಳನ್ನ ಕಲೀಲಿಕ್ಕೆ, ಅಥವಾ ನಿಮ್ಮಿಂದ ಇನ್ನಷ್ಟು ಏನಾದರೂ ಅವ್ರು ಕಲಿತು ಅವ್ರ ಲೈಫಲ್ಲಿ ಗ್ರೋತನ್ನು ನೋಡ್ತಿದ್ದಾರೆ. ನಂಬರ್ 1 ಅದರಿಂದ ನಿಮಗೂ ಕೂಡ ತುಂಬಾ ಸಂತೋಷ ಇದೆ. ಬಟ್ ತುಂಬ ಅತಿಯಾಗಿ ಯಾರನ್ನು ಹಚ್ಕೋಬೇಡಿ, ತುಂಬ ಅತಿಯಾಗಿ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ಎಸ್, ಯಾವುದೇ ನಿಮಗೆ ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಬಿಕಾಸ್ ಸಾಕಷ್ಟು ಬಾರಿ ನಿಮಗೆ ಈ ರೀತಿ ಆಗಿದೆ. ಮತ್ತು ನೀವು ಆ ಥರ ವ್ಯಕ್ತಿಗಳನ್ನ ನಂಬಿ ಎಡ್ಲಿಕ್ಕೆ ಹೋಗಬೇಡಿ. ಸಾಕಷ್ಟು ಆಪರ್ಚುನಿಟೀಸ್ ಬರ್ತಿದೆ. ಗೌರ್ಮೆಂಟ್ ಜಾಬ್ ವಿಚಾರವಾಗಿರ್ಬೋದು, ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಆಗಿರ್ಬೋದು. ಖಂಡಿತ ನೀವು ಇಷ್ಟು ದಿವಸ ಜಾಬ್ ಬೇಕು ಅಂತ ವೆಯ್ಟ್ ಮಾಡ್ತಿದ್ರಲ್ಲ,
ಈ ಒಂದು ವರ್ಷದಲ್ಲಿ ಜಾಬ್ ಆಪರ್ಚುನಿಟೀಸ್ ಸಾಕಷ್ಟು ಹಲವಾರು ಕಡೆಯಿಂದ ನಿಮಗೆ ಅವಕಾಶಗಳು ಬರ್ತಿದೆ. ಹಾಗೆ ಇರುವಂಥ ಸ್ಥಳದಿಂದ ಕೂಡ ನೀವು ತುಂಬಾ ಚೇಂಜಸ್ ಮಾಡ್ಕೋತಿದ್ದೀರಾ. ಹಾಗೆ ತುಂಬ ನಿಮ್ಮ ತಂದೆ ತಾಯಿನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಓದುವಂಥ, ವಿದೇಶಕ್ಕೆ ಹೋಗಿ ಓದುವಂಥ ಅವಕಾಶ ಕೂಡ ಸಿಗ್ತಿದೆ. ಹಾಗೆ ಅಲ್ಲಿ ಕೂಡ ನಿಮಗೆ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ಗೆ ಜಾಯ್ನ್ ಆಗೋ ಅವಕಾಶ ಕೂಡ ನಿಮಗೆ ಸಿಗ್ತಿದೆ. ಫೈನಾನ್ಷಿಯಲಿ ತುಂಬ ಗ್ರೋತ್ ಇದೆ. ಆ್ಯಂಡ್ ತುಂಬಾ ನಿಮ್ಮಲ್ಲಿರುವಂತಹ ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬ ಕುಗ್ಗಿದ್ರಲ್ಲ, ಆ ವಿಚಾರದಲ್ಲಿ ನೀವು ತುಂಬ ಸ್ಟ್ರಾಂಗ್ ನಿರ್ಧಾರಗಳನ್ನ ತಗೋತಿದ್ದೀರಾ. ಅಂದರೆ ಯಾವುದು ನಿಮಗೆ ಕೆಲಸಗಳನ್ನ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀವು ತುಂಬ ಹಿಂದೆ ಸರಿತಿದ್ರಿ, ಆ ಕೆಲಸದಲ್ಲಿ ಮುಂದೆ ಹೋಗ್ತಿದ್ದೀರಾ. ಆ್ಯಂಡ್ ಎಜುಕೇಷನ್ ಕೂಡ ಯಾರಿಲ್ಲಿ ಇನ್ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ನಂಬರ್ 1, ಎಜುಕೇಷನಲ್ಲೂ ಕೂಡ ತುಂಬಾ ಗ್ರೋತ್ನ ನೋಡ್ತಿದ್ದೀರಾ. ಹೈಯರ್ ಸ್ಟಡೀಸ್ ಬಗ್ಗೆ ತುಂಬ ಗಮನ ಕೊಡ್ತಿದ್ದೀರಾ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ ಅವರಿಂದ ನಿಮಗೆ ಸಾಕಷ್ಟು ಮಾತುಗಳು, ಚರ್ಚೆಗಳು ಹಾಗೂ ಅವರಿಂದ ನಿಮಗೆ ಏನಾದರೂ ಉಡುಗೊರೆಗಳು ಈ ಒಂದು ವರ್ಷದಲ್ಲಿ ನಿಮಗೆ ಸಿಗ್ತಿದೆ. ಈ ಒಂದು ವರ್ಷದಲ್ಲಿ ಅಂದ್ಕೊಂಡೆ ಇನ್ನು 2 ಮಂತ್ಸಲ್ಲಿ ನಿಮಗೆ ಅವರಿಂದ ಏನಾದರೂ ಆಸ್ತಿ ವಿಚಾರ ಆಗಿರ್ಬೋದು, ವಸ್ತುಗಳ ವಿಚಾರ ಆಗಿರಬಹುದು, ತುಂಬ ಬೆಲೆ ಬಾಳುವಂತಹ ವಸ್ತುಗಳು ನಿಮಗೆ ಅವರಿಂದ ಗಿಫ್ಟ್ ಸಿಗ್ತಿರಬಹುದು. ನಂಬರ್ 1, ಪ್ರೀತಿಯಲ್ಲಿ ಏನು ಮೋಸ ಆಗಿದೆ, ಯಾರಿಂದ ಮೋಸ ಆಗಿದೆ ಆ ವ್ಯಕ್ತಿನ ಬಿಟ್ಟು ಮತ್ತೆ ಹೊಸ ವ್ಯಕ್ತಿ ಬಗ್ಗೆ ಗಮನ ಕೊಡ್ತಿದ್ದೀರಾ. ಆ್ಯಂಡ್ ಹೊಸ ಪಾರ್ಟ್ನರ್ ಬರಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಖಂಡಿತ ಯಾರು ನಿಮಗೆ ರಿವೆಂಜ್ ತೀರಿಸ್ಕೋಬೇಕು ಅಂತ ವೇಟ್ ಮಾಡ್ತಿದ್ದೀರಾ ನಿಮ್ಮ ಶತ್ರುಗಳು, ಅವ್ರಿಗಿಂತ ಮುಂಚೆ ನೀವೇ ರಿವೆಂಜ್ ತೀರಿಸ್ಕೋತಿದ್ದೀರಾ. ಹಾಗೆ ನೀವು ಮಾಡದೆ ಓದಿರೋ ಕೆಲಸಗಳನ್ನ ಭಗವಂತ ನಿಮ್ಮ ಕೈಯಿಂದ ಮಾಡಿಸ್ತಿದ್ದಾರೆ. ಹೆಚ್ಚು ದಾನಗಳನ್ನ ಮಾಡ್ತಿದ್ದೀರಾ, ಹೆಚ್ಚು ನ್ಯಾಯವಾಗಿ ನಿಷ್ಠೆಯಿಂದ ಯಾವ ಕೆಲಸದಲ್ಲಿ ನೀವು ತುಂಬ ತೊಡಗಿದ್ದೀರಾ ಈ ಒಂದು ವರ್ಷದಲ್ಲಿ. ನಂಬರ್ 1, ತುಂಬಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಇದೆ. ನಿಮ್ಮ ಪ್ರೀತಿಯ ವಿಚಾರದಲ್ಲೂ ಕೂಡ ತುಂಬಾ ಸಕ್ಸಸ್ ಇದೆ. ನೀವು ಇಷ್ಟಪಡ್ತಿರೋ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೆ ಯಾರು ನಿಮಗೆ ಮೋಸ ಮಾಡಿ ಹೋಗಿದ್ದಾರೆ ಅವ್ರಿಗಿನ್ನ ಒಳ್ಳೆ ಪಾರ್ಟ್ನರ್ ನಿಮ್ಮ ಲೈಫಿಗೆ ಸಿಗ್ತಾರೆ ಅನ್ನೋ ನಂಬಿಕೆಯಲ್ಲಿ ಏನಿದ್ದೀರಾ, ಖಂಡಿತ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ಇವರು ನಿಮ್ಮ ಸೋಲ್ಮೇಟ್ ಕೂಡ ಆಗಿರಬಹುದು. ಎಸ್, ಟ್ವಿನ್ ಫ್ಲೇಮ್ ಎನರ್ಜೀಸ್ ಕೂಡ ಇದೆ ಇಲ್ಲಿ. ಪ್ಯಾನ್ ನಂಬರ್ 1. ಹಾಗೆ ಈ ಒಂದು ವರ್ಷದಲ್ಲಿ ಹೆಚ್ಚು ನೀವು ನಿಮಗಿಂತ ನಿಮ್ಮ ಸುತ್ತ ಇರೋ ಜನಗಳಿಗೆ ಹೆಚ್ಚು ಖರ್ಚನ್ನು ಮಾಡ್ತಿದ್ದೀರಾ. ಹಾಗೆ ಕೆಲವು ವಿಚಾರದಲ್ಲಿ ಸಡನ್ನಾಗಿ ಸ್ಟ್ರಕ್ ಆಗಿಬಿಡ್ತಿದ್ದೀರಾ, ಕೆಲವು ವಿಚಾರದಲ್ಲಿ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ಹಾಗೆ ತುಂಬ ಓವರ್ ಎಕ್ಸೈಟ್ಮೆಂಟಿಂದ ನಿಮಗೆ ಸ್ವಲ್ಪ ಬೇರೆ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಈ ಕೆಲಸ ಆಗೇ ಬಿಡುತ್ತೆ ಅಂತ ನೀವು ಮಾಡೋಕ್ಕೆ ಹೋಗ್ತೀರಾ, ಸ್ವಲ್ಪ ಅದರಲ್ಲಿ ಅಡೆತಡೆ ಅನ್ನಿಸ್ಬಹುದು. ಆದರೆ ಆ ಕೆಲಸನ ನೀವು ಪೂರ್ಣ ಮಾಡ್ತೀರಾ, ಸ್ವಲ್ಪ ಟೈಮ್ ತಗೊಳ್ಬಹುದು. ತುಂಬ ಎಕ್ಸೈಟ್ಮೆಂಟ್ ಬೇಡ. ಹಾಗೆ ನೀವು ಮಾಡ್ತಿರೋವಂಥ ಕೆಲಸದಲ್ಲಿ ಖಂಡಿತ ಹೆಚ್ಚಿನ ಸಕ್ಸಸ್ ಅನ್ನೋದನ್ನು ನೀವು ನೋಡ್ತಿದ್ದೀರಾ. ಯಾವುದಾದ್ರೂ ಅಮೌಂಟ್ ನಿಮಗೆ ಸರ್ಕಾರದಿಂದ ಆಗಿರಬಹುದು, ನಿಮ್ಮ ಪೂರ್ವಜರಾಗಿರ್ಬೋದು, ಅಥವಾ ನಿಮಗೆ ಏನಾದರೂ ಸಿಗಬೇಕಾಗಿದೆ, ಅವರ ಆಸ್ತಿಗೆ ಸಂಬಂಧಪಟ್ಟಾಗೆ ಏನಾದರೂ ನಿಮಗೆ ಹಣ ಬರಬೇಕಾಗಿದೆ ಅಂತ ವೇಟ್ ಮಾಡ್ತಿದ್ರೆ ಖಂಡಿತ ಆ ಅಮೌಂಟ್ ಕೂಡ ಬರ್ತಿದೆ. ಇನ್ನೂ ಅದಕ್ಕೆ ಸ್ವಲ್ಪ ತಡ ಆಗಬಹುದು. ಈ ಒಂದು ವರ್ಷದ ಎಂಡಲ್ಲಿ ನಿಮಗೆ ಆ ಅಮೌಂಟ್ ನಿಮಗೆ ಸಿಗ್ತಿದೆ. ಸಡನ್ನಾಗಿ ಈ ಒಂದು ವರ್ಷದಲ್ಲಿ ನಿಮಗೆ ಏನಾದರೂ ಹೆಲ್ಪ್ ಬೇಕಾಗಿದೆ ಅಥವಾ ಯಾವುದಾದ್ರೂ ಒಂದು ನಿಮಗೆ ಸಪೋರ್ಟ್ ಬೇಕಾಗಿದೆ ಅಂತ ನೀವು ಅಂದ್ಕೊಂಡು ಏನೋ ಒಂದು ಕೆಲಸ ಆಗಿರುವಾಗ ನೀವೇನಾದರೂ ಹೆಲ್ಪ್ ಬೇಕು ಅಂತ ಕೇಳ್ಕೊಳ್ದಾಗ ನಿಮಗೆ ಸಡನ್ನಾಗಿ ಹೆಲ್ಪ್ ಸಿಗ್ತಾ ಇದೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಇರ್ಬೋದು, ನಿಮ್ಮ ಕುಟುಂಬದ ಸರೌಂಡಿಂಗ್ ಇರ್ಬೋದು, ಹೊಸ ಪರಿಚಯ ವ್ಯಕ್ತಿ ಆಗಿರ್ಬೋದು, ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮ ಬೆನ್ನಿಂದ ನಿಮ್ಮದು ಸಪೋರ್ಟ್ ಮಾಡ್ತಿದ್ದಾರೆ. ನಿಮಗೆ ತುಂಬಾ ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತಿದೆ ಆ ವ್ಯಕ್ತಿಗಳಿಂದ. ಯಾವುದೇ ಒಂದು ಹೊಸ ಕೆಲಸನ ನೀವು ಶುರು ಮಾಡಬೇಕಿದ್ರು ನಿಮ್ಗೆ ಯಾರು ಸಪೋರ್ಟ್ ಸಿಗ್ತಿಲ್ಲ, ನಾನು ಒಬ್ಬಂಟಿಯಾಗಿದ್ದೀನಿ ಅಂತ ಅಂದ್ಕೊಂಡಾಗ ನಿಮ್ಗೆ ಯಾರಾದರೂ ಹೆಲ್ಪಿಂಗ್ ಬರ್ತಿದ್ದಾರೆ. ನಂಬರ್ 1. ಎಸ್, ಇಷ್ಟು ವರ್ಷ ಯಾವ ವಿಚಾರವಾಗಿ ನೀವು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಇಷ್ಟು ದಿವಸ ಯಾವ ವಿಚಾರವಾಗಿ ನೀವು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಆ ಒಂದು ನಿರ್ಧಾರಗಳನ್ನ ಈ ಒಂದು ವರ್ಷದಲ್ಲಿ ನೀವು ನಿರ್ಧಾರ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಏನು ನೀವು ಕೆಲಸದಲ್ಲಿ ಆಗಿರಬಹುದು, ನಿಮ್ಮ ಕುಟುಂಬದಲ್ಲಿ ಆಗಿರಬಹುದು, ಯಾವುದು ನಿಮಗೆ ಸ್ವಲ್ಪ ಕಷ್ಟ ಭಾರ ಅನ್ನಿಸ್ತಿದೆ ಅದನ್ನು ನಿಧಾನವಾಗಿ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ನಂಬರ್ 1. ಬಟ್ ಯಾವ ಕೆಲಸನೂ ಅರ್ಧದಲ್ಲೇ ನಿಲ್ಲಿಸುವಂಥ ವ್ಯಕ್ತಿಗೆ ನೀವಲ್ಲ, ಆ್ಯಂಡ್ ನಿಲ್ಲಿಸ್ತಾನೂ ಇಲ್ಲ ಕೂಡ.
ಎಸ್, ಹೆಚ್ಚು ಈ ಒಂದು ಮುಂದಿನ ತಿಂಗಳುಗಳಲ್ಲಿ ಆಗಿರಬಹುದು, ಮುಂದಿನ ವಾರಗಳಲ್ಲಿ ಆಗಿರಬಹುದು, ನಿಮಗೆ ಏನು ಸ್ವಲ್ಪ ಸ್ಟ್ರಕ್ ಅನ್ನಿಸ್ತದೆ, ಸ್ವಲ್ಪ ನಿಮಗೆ ನೆಗೆಟಿವಿಟಿ ಆಗಿದೆ ಅಂತ ನಿಮಗೆ ಅನ್ನಿಸ್ತದೆ. ಆ ನೆಗೆಟಿವಿಟಿಯಿಂದ ಹೊರಗಡೆ ಕೂಡ ಬರ್ತಿದ್ರು. ಆಲ್ರೆಡಿ ಪಾಲ್ ನಂಬರ್ 1ಗೆ ಸ್ವಲ್ಪ ಕೆಟ್ಟ ದೃಷ್ಟಿಗಳಿದೆ. ಆ ದೃಷ್ಟಿಗಳಿಂದ ನೀವು ಹೊರಗಡೆ ಬರ್ತಿದ್ದೀರಾ. ತುಂಬ ರಕ್ಷಣೆಯಲ್ಲಿ, ತಾಯಿಯ ರಕ್ಷಣೆಯಲ್ಲಿ ನೀವಿದ್ದೀರಾ. ಹಾಗೆ ಇನ್ನಷ್ಟು ಸಕ್ಸಸ್ನ ನೀವು ನೋಡುವಂಥ ಸಮಯ ಕೂಡ ಬಂದಿದೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ನಾನು ಈ ಕೆಲಸ ಮಾಡಿದ್ದೀನ ಅಂತ. ಖಂಡಿತ ನೀವು ಆ ಕೆಲಸ ಮಾಡೋಕ್ಕೆ ಅವಕಾಶ ಕೂಡ ಸಿಗ್ತಿದೆ. ಇದೆಲ್ಲ ಹೇಗೆ ಸಾಧ್ಯ ಆಗ್ತಿದೆ, ಫಾಸ್ಟಾಗಿ ಮೂವ್ ಆಗ್ತಿದೆ, ಎಲ್ಲವೂ ನಾನು ಅಂದ್ಕೊಂಡಿರೋದು ಬೇರೆ ರೀತಿಯಲ್ಲೇ ಬದಲಾವಣೆಗಳಾಗ್ತಿದೆಯಲ್ಲ, ಹೇಗೆ ಸಾಧ್ಯ ಅಂತ ನಿಮಗೆ ಆ ರೀತಿ ಆಶ್ಚರ್ಯ ಅನ್ನಿಸ್ಬಹುದು. ನೀವು ಮಾಡ್ತಿದ್ದೀನಾ ಇಲ್ವಾ ಅನ್ನುವಂತಹ ಗೊಂದಲ ಆಗಬಹುದು ನಿಮಗೆ. ಅಷ್ಟೊಂದು ಸಕ್ಸಸ್ ಹಾಗೂ ಅಷ್ಟು ಒಳ್ಳೆ ದಾರಿ ನಿಮಗೆ ಸಿಗ್ತಿದೆ. ಆ್ಯಂಡ್ ನೀವು ಬಿಲೀವ್ ಮಾಡಬೇಕಿದೆ, ನನಗೆ ಒಳ್ಳೇದಾಗ್ತಿದೆ ಆ್ಯಂಡ್ ನಾನು ಮಾಡ್ತಿದ್ದೀನಿ, ನನ್ನ ಕೈಲಿ ಆಗೋದಿಲ್ಲ, ನಾನು ಡ್ರಾಪ್ ಮಾಡಬೇಕಾಗುತ್ತೇನೋ, ಅದು ನನಗೆ ಕೆಲಸ ತುಂಬ ಕಷ್ಟ ಅನ್ನಿಸ್ತಿದೆ, ಈ ಕೆಲಸನ ಡ್ರಾಪ್ ಮಾಡಲ್ಲ, ತುಂಬಾ ಕಷ್ಟ ಅನ್ನಿಸ್ಬೋದು. ಯಾವುದೇ ಕೆಲಸಗಳು ನಿಮಗೆ ಕಷ್ಟ ಅನ್ನಿಸ್ತಿದೆ ಅದನ್ನು ಇಷ್ಟಪಟ್ಟು ಮಾಡಿ. ಈ ಒಂದು ವರ್ಷದಲ್ಲಿ ನೀವು ಆ ಕೆಲಸಗಳನ್ನ ಇಷ್ಟಪಟ್ಟು ಮಾಡ್ತಿದ್ದೀರಾ, ಹೆಚ್ಚಿನ ಲಾಭನ ನೋಡ್ತಿದ್ದೀರಾ. ಹಾಗೆ ಇಲ್ಲಿ ಪಾಲ್ ನಂಬರ್ 1ಗೆ ಇಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಾಗಿರ್ಬೋದು, ಇಲ್ಲಿ ಸಿಂಗಲ್ಸ್ಗೆ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅವ್ರ ಬಗ್ಗೆ ನೀವು ತುಂಬಾ ವಿಚಾರಗಳನ್ನ ಕಲೆಕ್ಟ್ ಮಾಡ್ತಿದ್ದೀರಾ. ನಿಮ್ಮ ಒಂದು ಜಾತಕನ ಕೂಡ, ಮೂಲ ಜಾತಕನ ಕೂಡ ನೀವು ಪರಿಶೀಲನೆ ಮಾಡ್ತಿದ್ದೀರಾ. ಯಾವುದೇ ಒಂದು ಸಂಬಂಧಗಳು ಬಂದರೂ ಖಂಡಿತ ಆ ಒಂದು ಸಂಬಂಧ ನಿಮಗೆ ಒಪ್ಪಿಗೆ ಆದಮೇಲೆ ನಿಮ್ಮ ಜಾತಕನ ನೀವು ಪರಿಶೀಲನೆ ಮಾಡಿ, ಜಾತಕ ಹೊಂದುತ್ತಾ ಅಂತ ಪರಿಶೀಲನೆ ಮಾಡಿ ಮುಂದೆ ಹೋಗಿ. ಬಿಕಾಸ್ ಕೆಲವು ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ಸ್ಟ್ರಕ್ ಅನ್ನಿಸ್ಬಹುದು, ಅಥವಾ ಈ ಸಂಬಂಧಕ್ಕೆ ಸ್ವಲ್ಪ ನಿಮಗೆ ಒಪ್ಪಿಗೆ ಆಗದೇ ಇರಬಹುದು, ಅಥವಾ ಜಾತಕನ ತಪ್ಪಾಗಿ ಕೊಡಬಹುದು. ಪಾಲ್ ನಂಬರ್ 1 ನಿಮ್ಮ ಒಂದು ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ನಂಬರ್ 1 ಕನ್ಫ್ಯೂಸ್ ಆಗಬೇಡಿ. ನಂಬರ್ 1 ನಿಮ್ಮ ಒಂದು ಜಾತಕ ಹಾಗೂ ಇಲ್ಲಿ ಯಾರು ಪರ್ಸನ್ ನೀವು ಮದುವೆ ಆಗ್ತಿದ್ದೀರಾ ಅವರ ಜಾತಕನ ಪರಿಶೀಲನೆ ಮಾಡಿ ಆ ನಂತರ ಮುಂದುವರಿರಿ. ಎಸ್, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಜೊತೆಗೆ ನೀವು ನಂಬುವಂಥ ದೈವದ ಗುರುಗಳ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ತುಂಬ ತಿಂಗಳುಗಳು ಅಥವಾ ವರ್ಷಗಳಿಂದ ಯಾವುದಾದ್ರೂ ಒಂದು ಕ್ಷೇತ್ರ ದರ್ಶನ ಮಾಡಬೇಕು, ಎಲ್ಲೂ ವಿಸಿಟ್ ಮಾಡೋಕ್ಕಾಗಿಲ್ಲ, ಆ ಒಂದು ಕ್ಷೇತ್ರ ನಿಮಗೆ ಹೋಗೋಕ್ಕಾಗ್ತಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಖಂಡಿತ ನೀವು ಆ ಒಂದು ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ. ಹಾಗೆ ಯಾವ ಕೆಲಸ ನಿಮಗೆ ಇನ್ಕಂಪ್ಲೀಟ್ ಆಗಿತ್ತು, ಅದರಿಂದ ನಿಮಗೆ ಬೇಸರ ಅವಮಾನಗಳಾಗಿತ್ತು, ಅದನ್ನು ಕೂಡ ಕಂಪ್ಲೀಟ್ ಮಾಡುವಂತಹ ಸಮಯ ನಿಮಗೆ ಬರ್ತಿದೆ. ಗುರುವಿನ ಆಶೀರ್ವಾದ ಹೆಚ್ಚಾಗಿದೆ ಹಾಗೂ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಪಾಲ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ನೀವು ಮಾಡ್ತಿರೋ ಕೆಲಸನ ಇನ್ನೊಬ್ರಿಗೆ ಹೇಳ್ದೇನೆ ನೀವು ಮಾಡೋದ್ರಿಂದ ಹೆಚ್ಚಿನ ಸಕ್ಸಸ್ ಇದೆ. ಆ್ಯಂಡ್ ತುಂಬಾ ಎಲೆಕ್ಟ್ರಿಕ್ ವಸ್ತುಗಳನ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಈ ಒಂದು ವರ್ಷದಲ್ಲಿ. ಹಾಗೆ ನಿಮ್ಮ ಫೋನ್, ವೆಹಿಕಲ್ಸ್, 2 ವೀಲರ್ 4 ವೀಲರ್ ಯಾವುದಾದ್ರೂ ನೀವು ಎಕ್ಸ್ಚೇಂಜ್ ಮಾಡ್ತಿದ್ದೀರಾ. ಕಾನೂನಿಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ಕೆಲಸಗಳು ಅರ್ಧದಲ್ಲೇ ನಿಂತಿದ್ರೆ ಅದು ಕೂಡ ಕಂಪ್ಲೀಟ್ ಆಗ್ತಿದೆ ಈ ಒಂದು ವರ್ಷದಲ್ಲಿ. ಈ ಒಂದು ವರ್ಷ ಅನ್ನೋದಕ್ಕಿಂತ ಇನ್ನೊಂದು 4 ಮಂತ್ಸಲ್ಲಿ ಆ ಕೆಲಸಗಳು ಕೂಡ ಕಂಪ್ಲೀಟ್ ಆಗ್ತಿದೆ. ಯಾರಿಂದ ನಿಮಗೆ ಮೋಸ ಆಗಿತ್ತು ಅಥವಾ ಯಾರನ್ನು ನೀವು ತುಂಬ ನಂಬಿದ್ರಿ, ನಿಮ್ಮ ತುಂಬ ಹಿತೈಷಿಗಳು, ಅವರು ನನ್ನ ತುಂಬ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿಗಳು, ನನ್ನ ತುಂಬ ಇಷ್ಟಪಡೋ ವ್ಯಕ್ತಿಗಳು, ನಾನು ಅವ್ರಿಗೆ ತುಂಬ ಗೌರವ ಕೊಡಬೇಕು, ಪ್ರೀತಿ ಕೊಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಆ ವ್ಯಕ್ತಿಗಳು ನಿಮಗೆ ನಿಮ್ಮ ಬೆನ್ನಿಂದ ತುಂಬ ಮೋಸನ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಗಾಸಿಪ್ ಮಾಡ್ತಿದ್ದಾರೆ. ಆ ವ್ಯಕ್ತಿಗಳು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಣ್ಮುಂದೆ ಗೊತ್ತಾಗ್ತಿದೆ ಯಾರು ನಿಮ್ಮವರು ಅನ್ನೋದು. ಪಾಲ್ ನಂಬರ್ 1 ಹಾಗೆ ಹೆಚ್ಚು ಧ್ಯಾನದ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹೆಚ್ಚು ಎಜುಕೇಷನ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಆಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ. ನೀವು ಕೂಡ ಅಸ್ಟ್ರಾಲಜಿ ರೀಡಿಂಗ್ ಮಾಡ್ತಿದ್ರೆ ಅಥವಾ ಮುಂದೆ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಅದರಲ್ಲಿ ಇನ್ನಷ್ಟು ಗ್ರೋತನ್ನ ನೀವು ನೋಡ್ತಿದ್ದೀರಾ. ಏನಾದರೂ ನೀವು ಟ್ಯಾರೋ ರೀಡಿಂಗ್ ಮಾಡ್ತಿದ್ರೆ ಅಥವಾ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಅಥವಾ ಅಸ್ಟ್ರಾಲಜಿನ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತ ಇನ್ನಷ್ಟು ಗ್ರೋತನ್ನ ನೀವು ನೋಡ್ತಿದ್ದೀರಾ. ಹೇಗೆ ಇನ್ನಷ್ಟು ಕಲೀಲಿಕ್ಕೆ ಅವಕಾಶ ಕೂಡ ಇದೆ. ನಿಮಗೆ ಕ್ಲಾಸಸ್ಗೆ ಕೂಡ ಜಾಯಿನ್ ಆಗ್ತಿರಬಹುದು. ಪಾಲ್ ನಂಬರ್ 1 ಹೆಚ್ಚು ಈ ಒಂದು ವರ್ಷದಲ್ಲಿ ನೀವು ಹೆಚ್ಚು ವ್ರತ ಪೂಜೆಗಳನ್ನ ಮಾಡ್ತಿದ್ದೀರಾ, ಹೆಚ್ಚು ಇನ್ನಷ್ಟು ಸಂಪರ್ಕ ನಿಮಗೆ ಸಿಗ್ತಿದೆ. ನಿಮ್ಮ ಒಂದು ಹೆಲ್ಪ್
ಇನ್ನಷ್ಟು ಜನಗಳಿಗೆ ಬೇಕಾಗಿದೆ ಅಥವಾ ಅವರಿಂದ ನಿಮಗೆ ಹೆಲ್ಪ್ ಕೂಡ ಬೇಕಿದೆ. ಬಟ್ ಈ ಒಂದು ವರ್ಷ ಪಾಯಲ್ ನಂಬರ್ 1 ತುಂಬಾ ಸಹಾಯನ ಮಾಡುವಂತಹ ಕೆಲಸಗಳನ್ನ ಮಾಡ್ತಿದ್ದೀರಾ. ಇಷ್ಟು ದಿವಸ ನೀವು ಯಾರು ನಿಮ್ಮನ್ನು ಸೋಂಬೇರಿಗಳು, ನಿಮಗೇನು ಆಗೋದಿಲ್ಲ, ನೀವೇನು ಮಾಡೋಕ್ಕಾಗಲ್ಲ ಅಂತ ನಿಮಗೆ ನೋವು ಉಂಟು ಮಾಡಿದರು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ದೂರ ಇಟ್ಟಿದ್ರು, ಆ ವ್ಯಕ್ತಿಗಳು ಅಥವಾ ನೀವೇ ಅವರನ್ನು ದೂರ ಇಟ್ಟಿದ್ರೆ ಆ ವ್ಯಕ್ತಿಗಳು ಮತ್ತೆ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಯಾರು ನೀವು ಶತ್ರು ಅಂತ ಅಂದ್ಕೊಂಡಿದ್ರಿ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೆ ಆ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ರೇ ಬೆಸ್ಟ್. ಬಿಕಾಸ್ ಆ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ ಹಾಗೂ ಅವರ ಆಲೋಚನೆ ಏನು ಅನ್ನೋದನ್ನು ನೀವು ತಿಳ್ಕೊಳ್ಬಹುದು. ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಗ್ತಿದೆ ಮುಂದಿನ ದಿನಗಳಲ್ಲಿ. ಬಹಳಷ್ಟು ವಿಚಾರಗಳಲ್ಲಿ ನೀವು ಗಮನ ಕೊಡ್ತಿದ್ದೀರಾ ಆ್ಯಂಡ್ ತುಂಬ ಆಲೋಚನೆ ಮಾಡುವಂತಹ ಮನಸ್ಥಿತಿ ನಿಮ್ಮದು. ಹಾಗೆ ಯಾರಿಗೆ ಯಾವುದು ಸರಿ ತಪ್ಪುಗಳನ್ನು ನಿರ್ಧಾರ ಮಾಡುವಂತಹ ಮನಸ್ಥಿತಿ ನಿಮ್ಮದು ಪಾಯಲ್ ನಂಬರ್ 1. ಹಾಗೆ ಯಾವುದು ಸರಿ ಹಾಗೂ ಯಾವುದು ತಪ್ಪು ಅನ್ನೋ ನಿರ್ಧಾರನ ತಗೊಳ್ತಿದ್ದೀರಾ. ನಿಮ್ಮ ಕೆರಿಯರ್ ಬಗ್ಗೆನೂ, ನಿಮ್ಮ ಒಂದು ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಪ್ರೀತಿ ಜೀವನಕ್ಕೆ ಸಂಬಂಧಪಟ್ಟಾಗೆ ಕೂಡ ಒಳ್ಳೆಯ ನಿರ್ಧಾರನ ತಗೋತಿದ್ದೀರಾ. ಹಾಗೆ ಯಾರನ್ನ ತುಂಬ ಬ್ಲೈಂಡಾಗಿ ನಂಬಿದ್ರಿ, ಆ ವ್ಯಕ್ತಿನ ನೀವು ತುಂಬ ಮನಸಾರೆ ಇಷ್ಟಪಟ್ಟಿದ್ದೀರಾ. ಬಟ್ ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಿದ್ದೀರಾ ಅನ್ನೋದನ್ನು ನೀವು ಕೂಡ ಅರ್ಥ ಮಾಡ್ಕೋತಿದ್ದೀರಾ. ಬಿಕಾಸ್ ಇಲ್ಲಿ ಕೆಲವರಿಗೆ ನೀವು ಇಷ್ಟಪಡ್ತಿರೋ ವ್ಯಕ್ತಿ ಇನ್ನೊಂದು ವ್ಯಕ್ತಿನ, ಥರ್ಡ್ ಪಾರ್ಟೀಸ್ನ ಇಷ್ಟಪಡ್ತಿರ್ಬೋದು. ಆ ವಿಚಾರನ ಕೇಳಿ ಸ್ವಲ್ಪ ನಿಮ್ಮ ಮನಸ್ಸಿಗೆ ಬೇಸರ ಆಗ್ತಿರ್ಬೋದು. ಆದರೆ ಹೆಚ್ಚು ನಿಮಗೆ ನೀವು ಒಂದು ರೀತಿ ಸೇಫಾಗಿ ಆ ವ್ಯಕ್ತಿಯಿಂದ ಈಚೆ ಬಂದಿದ್ದೀರಾ. ಬಿಕಾಸ್ ಆ ವ್ಯಕ್ತಿಯಿಂದ ಸ್ವಲ್ಪ ಸಣ್ಣ ಪುಟ್ಟ ನಿಮಗೆ ನೆಗೆಟಿವಿಟೀಸ್ ಆಗಿರ್ಬೋದು, ನಿಮ್ಮಿಂದ ಅವರು ಹೆಲ್ಪ್ನ ತೊಗೊಂಡಿದ್ದಾರೆ, ನಿಮ್ಮಿಂದ ಅವರು ಎಲ್ಲ ಕೆಲಸಗಳು ನಿಮ್ಮಿಂದ ಹೆಲ್ಪ್ ತೊಗೊಂಡಿದ್ದಾರೆ. ಬಟ್ ಆ ವ್ಯಕ್ತಿಯಿಂದ ನಿಮ್ಗೆ ಯಾವುದೇ ರೀತಿಯಾದ ಪ್ರೀತಿ ಆಗಿರ್ಬೋದು, ಗೌರವ ಆಗಿರ್ಬೋದು ಅಷ್ಟಾಗಿ ಸಿಕ್ಕಿಲ್ಲ. ಎಸ್, ಅದರಿಂದ ವಾಕವೇ ಮಾಡ್ತಿದ್ದೀರಾ. ಆ ಒಂದು ಸಂಬಂಧದಿಂದ ಹೊರಗಡೆ ಬರ್ತಿದ್ದೀರಾ ಆ್ಯಂಡ್ ಹೊಸ ಸಂಬಂಧ ನಿಮ್ಮ ಲೈಫಿಗೆ ಬರ್ತಿದೆ. ನಿಮ್ಮನ್ನು ಐಡಾಗಿ ಇಷ್ಟಪಡ್ತಿರೋ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬಂದು ನಿಮಗೆ ಪ್ರಪೋಸ್ ಮಾಡ್ತಿರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಆ್ಯಕ್ಟಿವ್ ಆಗ್ತಿದ್ದೀರಾ ಪಾಯಲ್ ನಂಬರ್ 1. ಪಾಯಲ್ ನಂಬರ್ 1 ನಿಮ್ಮ ಒಂದು ಎಜುಕೇಷನ್ಗೆ, ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗೆ ನೀವು ಅಮೆಥಿಸ್ಟ್ ಆಗಿರಬಹುದು ಅಥವಾ ಪೈರಟ್ ಕ್ರಿಸ್ಟಲ್ ಆಗಿರ್ಬೋದು ಧರಿಸೋದ್ರಿಂದ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ಹಾಗೂ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ಯಾರಿಗೆ ಇಲ್ಲಿ ಜಾಬ್ ಆಪರ್ಚುನಿಟಿ ಸಿಗ್ತಿಲ್ಲ, ಮನಿ ಇಂಬ್ಯಾಲೆನ್ಸ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಎಲ್ಲದರಲ್ಲೂ ಸಕ್ಸಸ್ ಅನ್ನೋದು ಸಿಗುತ್ತೆ. ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಪಾಯಲ್ ನಂಬರ್ 1 ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಕೂಡ ಹೆಚ್ಚಾಗಿದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನ ಹೆಚ್ಚಾಗಿ ಮಾತಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ವಿಚಾರಗಳು ನಿಮಗೆ, ನಿಮ್ಮ ಕುಟುಂಬದ ವಿಚಾರಗಳು ನಿಮಗೆ ಗೊತ್ತಾಗ್ತಿದೆ. ಸಂಗೀತ ಅಭ್ಯಾಸನ ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಸ್ತಿದ್ದೀರಾ. ಈ ಮುಂದಿನ ದಿನಗಳು ಅಥವಾ ಮುಂದಿನ ತಿಂಗಳು ಅಥವಾ 24 ಡೇಟ್ಸ್ ಆಗಿರ್ಬೋದು, 24 ವಾರಗಳಾಗಿರಬಹುದು, ತುಂಬಾ ಸಕ್ಸಸ್ ಅನ್ನೋದನ್ನು ನೀವು ನೋಡ್ತಿದ್ದೀರಾ. ನಿಮ್ಮನ್ನು ಗುರುತಿಸ್ತಿಲ್ಲ ಅಥವಾ ನಿಮಗೆ ಅವಕಾಶಗಳು ಸಿಗ್ತಿಲ್ಲ, ನಾನು ಯಾವಾಗಲೂ ಹಿಂದೆ ಇದ್ದೀನಿ ಅಂದ್ಕೊಂಡಿದ್ದೀರಾ. ಬಟ್ ಮುಂದೆ ಹೆಚ್ಚಿನ ಅವಕಾಶಗಳು ಇಲ್ಲಿ ವಿಷ್ಣು ದೇವರು ನಿಮಗೆ ಕಲ್ಪಿಸಿ ಕೊಡ್ತಿದ್ದಾರೆ. ಆ ಅವಕಾಶನ ನೀವು ಖಂಡಿತ ತಗೊಳ್ತಿದ್ದೀರಾ. ಅದರಲ್ಲೂ ತುಂಬಾ ಡಿಸ್ಕಸ್ ಮಾಡ್ತಿದ್ದೀರಾ, ತಗೊಳ್ಳಬೇಡವಾ ಮಾಡಲೇಬೇಡವಾ ಅಂತ. ಖಂಡಿತ ನಿಮಗೆ ಬಂದಂಥ ಅವಕಾಶದ ಬಗ್ಗೆ ಗಮನ ಕೊಡಿ. ಹೆಚ್ಚಿನ ಸಕ್ಸಸ್ ಅನ್ನೋದು ನಿಮಗೆ ಬರ್ತಿದೆ. ಎಸ್, ನಿಮ್ಮ ಮನೆ ದೇವರ ದರ್ಶನ ಕೂಡ ಮಾಡ್ತಿದ್ದೀರಾ. ತುಂಬಾ ಬದಲಾವಣೆಗಳು ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಮನೆ ದೇವರ ಪೂಜೆ ಆಗಿರಬಹುದು, ಏನಾದರೂ ನಿಮ್ಮ ಮನೆಯಲ್ಲಿ ಹೋಮ ಪೂಜೆಗಳನ್ನ ಮಾಡ್ತಿರಬಹುದು. ಪಾಯಲ್ ನಂಬರ್ 1 ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ದೇವರ ಅರಿಕೆನ ನೀವು ಮಾಡ್ತಿದ್ರೆ ಆ ಅರಿಕೆ ಕೂಡ ನಿಮಗೆ ಗೋಚರ ಆಗ್ತಿದೆ ಈ ಒಂದು ಮುಂದಿನ ದಿನಗಳಲ್ಲಿ. ಎಸ್, ಯಾವ ವಿಚಾರವಾಗಿ ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ರಿ ಆ ವಿಚಾರದಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಯಾವುದು ನಿಮಗೆ ನೆಗೆಟಿವಿಟಿ ಅನಿಸಿದೆ ಅದರಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಈ ಒಂದು ವರ್ಷದಲ್ಲಿ ನಿಮಗೆ ಏನು ನೆಗೆಟಿವಿಟೀಸ್ ಆಗ್ತಿದೆ ಅದನ್ನು ನೀವು ಸಡನ್ನಾಗಿ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಇನ್ನಷ್ಟು ವಿದ್ಯೆಗಳನ್ನು ನೀವೇ ಕಲಿತಿದ್ದೀರಾ. ಇನ್ನಷ್ಟು ದಾರಿ ನಿಮಗೆ, ಹೊಸ ದಾರಿ ನಿಮಗೆ ಸಿಗ್ತಿದೆ. ಹಾಗೆ ಕಲರ್ಫುಲ್ ಆಗಿರುವಂಥದ್ದು ಲೈಫ್ ನಿಮಗೆ ಈ ಒಂದು ವರ್ಷದಲ್ಲಿ ಸಿಗ್ತಿದೆ. ಪಾಯಲ್ ನಂಬರ್ 1 ತುಂಬ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂತಹ ಸಮಯ ಕೂಡ ಬಂದಿದೆ. ಆ ವ್ಯಕ್ತಿಗಳಿಂದ ನೀವೇನಾದರೂ ದೂರ ಇದ್ದರೆ
ಖಂಡಿತ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೆ ಇನ್ನಷ್ಟು ನೀವು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ಇನ್ನಷ್ಟು ಏನಾದರೂ ಹೊಸ ಸಾಧನೆ ಮಾಡಬೇಕು ಅನ್ನೋವಂಥ ಆಸಕ್ತಿ ನಿಮಗೆ ಮೂಡ್ತಿದೆ. ಪಾಯಿಂಟ್ ನಂಬರ್ 1 ತುಂಬಾ ಟೋಟಲಿ ಚೇಂಜಸ್ ಆಗ್ತಿದೆ ಈ ಒಂದು ವರ್ಷ. ಎಸ್, ಸ್ವಲ್ಪ ನೀರು ಹರಿಯೋ ಸ್ಥಳದಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಎಲ್ಲಿ ನೀವು ಎಂಜಾಯ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ಬಿಕಾಸ್ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ಆಗಬಹುದು, ಅಥವಾ ನಿಮ್ಮ ಕಾಲಿಗೆ ನಿಮ್ಮ ಕೈಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಸಮಸ್ಯೆಗಳು ಆಗಬಹುದು. ಹಾಗೆ ಪಾಯಿಂಟ್ ನಂಬರ್ 1 ಯಾರಿಗಿದೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೆ ನೀವೇನು ಭೂಮಿಗೆ ಸಂಬಂಧಪಟ್ಟಾಗೆ ಸ್ವಂತ ಭೂಮಿನ ಪರ್ಚೇಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಸ್ವಂತ ಮನೇನ ಕಟ್ಟಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವರ್ಷದಲ್ಲಿ ಮುಂದಿನ 6 ತಿಂಗಳಲ್ಲಿ ನೀವು ಇನ್ನಷ್ಟು ಗ್ರೋತ್ ನೋಡ್ತಿದ್ದೀರಾ. ಭೂಮಿಗೆ ಸಂಬಂಧಪಟ್ಟಾಗೆ ಸ್ವಂತ ಭೂಮಿನ ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ನಿಮ್ಮ ಭೂಮಿಯಲ್ಲಿ ಏನಾದರೂ ಬೆಳೆನ ಬೆಳೀತಿದ್ರೆ ಅದು ಹೆಚ್ಚು ಲಾಭನ ತಂದ್ಕೊಡ್ತಿಲ್ಲ, ಏನೋ ಪ್ರಾಬ್ಲಮ್ ಆಗ್ತಿದೆ ಅಥವಾ ಯಾವುದಾದ್ರೂ ದೃಷ್ಟಿಗಿದಾಗಿರ್ಬೋದು ಅನ್ನೋ ಒಂದು ಟೆನ್ಷನ್ ನಿಮಗಿದ್ರೆ ಆ ಟೆನ್ಷನಿಂದ ನೀವು ಹೊರಗಡೆ ಬರ್ತಿದ್ದೀರಾ, ನಿವಾರಣೆ ಮಾಡ್ಕೋತಿದ್ದೀರಾ. ಹಾಗೆ ತಾಯಿ ಸಿಗಂದೂರು ಚೌಡೇಶ್ವರಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಏನು ಕೆಲಸನ ನೀವು ಆರಂಭ ಮಾಡ್ತಿದ್ದೀರಾ, ನಿಮ್ಮ ಒಂದು ಮನೆ ದೇವರು ಚೌಡೇಶ್ವರಿ ಆಗಿರ್ಬೋದು, ಅಥವಾ ಹೊಸ ಕೆಲಸನ ನೀವೇನು ಶುರು ಮಾಡ್ತಿದ್ದೀರಾ, ನಿಮ್ಮ ಭೂಮಿಗೆ ಸಂಬಂಧಪಟ್ಟಾಗೆ ಅಮ್ಮನ ಆಶೀರ್ವಾದ ಪಡೀತಿದ್ದೀರಾ. ತುಂಬಾ ಹೊಸ ಆರಂಭನ ನಿಮ್ಮ ಲೈಫಲ್ಲಿ ತಾಯಿ ಇಲ್ಲಿ ಕಲಿಸ್ಕೊಡ್ತಿದ್ದಾರೆ. ಪಾಯಿಂಟ್ ನಂಬರ್ 1 ನನಗಿಲ್ಲಿ ಏನು ಎನರ್ಜಿಸ್ ಬಂದಿದೆ ನಾನು ಅದನ್ನು ಮಾತ್ರ ತಿಳಿಸ್ತೀನಿ. ಸ್ವಲ್ಪ ದೇವ್ರ ಮೇಲೆ ನಿಮಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪ ಬರ್ಬೋದು, ಅಥವಾ ಇದು ಮಾಡಿದ್ರೆ ಒಳ್ಳೇದಾಗುತ್ತಾ ಮಾಡೋದಿಲ್ಲ ಅಂತ ಅನ್ನಿಸ್ಬಹುದು ನಿಮಗೆ. ಪಾಯಿಂಟ್ ನಂಬರ್ 1 ಬಟ್ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್ನ ನೀವು ನಂಬಿರೋಂಥ ದೈವ ನಿಮಗೆ ಪ್ರೊಟೆಕ್ಟ್ ಮಾಡ್ತಿದೆ. ಹಾಗೆ ನಿಮಗೆ ಹೆಚ್ಚಿನ ಒಂದು ದಾರಿನ ತೋರಿಸ್ಕೊಡ್ತಿದೆ. ಇಷ್ಟು ದಿವಸ ಯಾವುದೋ ಒಂದು ಬ್ಲಾಕೇಜಸ್ ಇತ್ತು, ದೇವರಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ನಿಮಗೆ ಹೆಚ್ಚು ದೈವದ ದೃಷ್ಟಿ ನಿಮಗೆ ಸಿಗಬಾರ್ದು ಅನ್ನೋದ್ರ ಬ್ಲಾಕೇಜಸ್ ಇರಬಹುದು, ಅಥವಾ ನಿಮಗೆ ದೇವರಿಂದ ನಿಮ್ಮ ಲೈಫಲ್ಲಿ ಕೆರಿಯರಲ್ಲಿ ನಿಮ್ಮ ಮನೆಗೆ ತುಂಬ ಒಳ್ಳೆಯದಾಗ್ತಿದೆ ಅನ್ನೋದನ್ನು ತಡೀಲಿಕ್ಕೆ ಯಾವುದಾದ್ರೂ ವ್ಯಕ್ತಿಗಳು ಅದನ್ನು ತಡೆ ಹಾಕಿರಬಹುದು. ನಂಬರ್ 1 ಯಾರಿಗಿದೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮ್ಮ ಮನೆಗೆ ನಿಮ್ಮ ಒಂದು ಮನೆ ದೇವರಾಗಿರ್ಬೋದು, ನೀವು ನಂಬುವಂಥ ದೇವರು ನಿಮಗೆ ತುಂಬಾ ಗ್ರೋತ್ ಮಾಡಿಕೊಡ್ತಿದ್ದಾರೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ, ತುಂಬ ಚೆನ್ನಾಗಿದ್ದೀರಾ ಅಂತ ಈ ಹಿಂದೆ ನಿಮಗೆ ಯಾರಾದರೂ ಬ್ಲಾಕೇಜಸ್ ಮಾಡಿರ್ಬೋದು. ಸಣ್ಣ ಪುಟ್ಟ ವಿಚಾರಕ್ಕೆ ನಿಮಗೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತಿರಬಹುದು, ಅಥವಾ ಯಾವ ಕೆಲಸದಲ್ಲಿ ಫೋಕಸ್ ಮಾಡೋಕ್ಕಾಗದೇ ಇರ್ಬೋದು ಈ ಹಿಂದೆ. ಬಟ್ ಮುಂದಿನ ಈ ಒಂದು ಹೊಸ ವರ್ಷ ನಿಮ್ಮ ಲೈಫಲ್ಲಿ ಈ ಒಂದು ಬ್ಲಾಕೇಜಸ್ಸಿಂದ ಏನು ದೇವರ ದೃಷ್ಟಿ ನಿಮಗೆ ಬ್ಲಾಕೇಜಸ್ ಮಾಡಿದ್ದಾರೆ, ಅಥವಾ ನಿಮಗೆ ಯಾವುದೇ ರೀತಿಯಾದ ಅಡೆತಡೆಗಳಾಗಿತ್ತು ಅದರಿಂದ ನಿವಾರಣೆ ಆಗ್ತಿದೆ. ಸ್ವಂತ ನಿರ್ಧಾರ ತಗೊಳ್ಳಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿರ್ಬೋದು, ಅಥವಾ ಯಾರಾದರೂ ಹೆಲ್ಪ್ ಬೇಕಿದೆ ಅಂತ ಅನ್ನಿಸ್ತಿರ್ಬೋದು. ಬಟ್ ಈ ಒಂದು ವರ್ಷದಲ್ಲಿ ನಿಮಗೆ ತುಂಬಾ ಸಕ್ಸಸ್ ಸಿಗ್ತಿದೆ. ಹಾಗೆ ಯಾವುದೇ ದೇವರ ದೃಷ್ಟಿನ ಬ್ಲಾಕೇಜಸ್ ಮಾಡಿದ್ರು ಆ ಬ್ಲಾಕೇಜಸ್ಸಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಹಾಗೆ ಪಾಯಿಂಟ್ ನಂಬರ್ 1 ನಿಮ್ಮ ಪೂರ್ವಜರರು ಕೂಡ ನಿಮ್ಮ ಕನಸಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವಾಗಿ ನಿಮಗೆ ಬ್ಲಾಕಿಂದ ರಿಮೂವ್ ಮಾಡಲಿಕ್ಕೆ ಅವಕಾಶ ದಾರಿ ಸಿಗೋದಕ್ಕೆ ಏನಾದರೂ ಸೂಚನೆನ ಕೊಡ್ತಿರ್ಬೋದು. ಯಾವ ಸೂಚನೆಗಳು ನಿಮಗೆ ಸಿಗ್ತಿದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಆದರೆ ಅದನ್ನು ಯಾರೊಟ್ಟಿಗೂ ಶೇರ್ ಮಾಡಿಬಿಡಿ. ನಂಬರ್ 1 ಖಂಡಿತ ಹೆಚ್ಚಿನ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಏನಾದರೂ ನೀವು ಬೇಡಿಕೆ ಇಟ್ಟಿರ್ಬೋದು ದೇವರಿಗೆ, ನಾನು ಇದನ್ನು ಕೆಲಸ ಮಾಡ್ತಿದ್ದೀನಿ, ಇದೆಲ್ಲ ಅಭಿವೃದ್ಧಿ ಮಾಡಿಕೊಡಿ ಅಂತ. ಖಂಡಿತ ಆ ಕೆಲಸದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗ್ತಿದೆ. ಬಟ್ ಈ ಹಿಂದೆ ಏನು ಬ್ಲಾಕೇಜಸ್ ಇದೆ, ನಿಮ್ಮ ಒಂದು ದೇವರಿಗೆ ಸಂಬಂಧಪಟ್ಟಾಗ ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರನ್ನ ಸ್ವಲ್ಪ ನಿಮಗೆ ದೃಷ್ಟಿ ಕಮ್ಮಿ ಆಗಿದೆ, ಪೂಜೆ ಮಾಡಲಿಕ್ಕಾಗಿರ್ಬೋದು, ಅದು ಕೆಲಸ ಮಾಡೋಕ್ಕಾಗಿರ್ಬೋದು, ಕೆಲಸದಲ್ಲಿ ಕಿರಿಕಿರಿ ಆಗಿರಬಹುದು, ಮನೆಯಲ್ಲಿ ಕಿರಿಕಿರಿಯ ವಾತಾವರಣ ಆಗಿರಬಹುದು, ಮನಸ್ತಾಪಗಳು, ಅದರಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಮನೆ ದೇವರ ಆಶೀರ್ವಾದ, ನಿಮ್ಮ ಒಂದು ಗ್ರಾಮ ದೇವರ ಆಶೀರ್ವಾದ, ನಿಮ್ಮ ಇಷ್ಟ ದೇವರ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ಎಸ್, ನೀವು ಮಲಗುವಂತಹ ಸ್ಥಳಗಳನ್ನು ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಕೆಲವರಲ್ಲಿ ನಿಮ್ಮ ಮನೆ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ನಂಬರ್ 1 ಎಸ್,
ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಹರಿ ಕೃಷ್ಣ. ನಮಸ್ತೆ. ನಂಬರ್ 2 ಯಾರೇ ಒಂದು ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ರೀಡಿಂಗ್ ನಿಮಗಾಗಿ. ಈ ಯುಗಾದಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಸ್, ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ನಂಬರ್ 2 ಈ ಒಂದು ವರ್ಷ ನಿಮ್ಮ ಲೈಫಲ್ಲಿ ಬಹಳಷ್ಟು ಸಕ್ಸಸ್ನ ತಂದುಕೊಡ್ತಿದೆ. ಹೆಚ್ಚಾಗಿ ಯಾವುದು ಕೆಲಸಗಳು ಪೆಂಡಿಂಗ್ ಬಾಕಿ ಉಳಿದಿದೆ ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀರಾ. ಅದು ಸ್ವಲ್ಪ ಅಬ್ಸ್ಟಿಕಲ್ಸ್ ಆಗ್ಬೋದು, ಸ್ವಲ್ಪ ಅಡೆತಡೆಗಳಾಗ್ಬೋದು, ಆದರೂ ಆ ಕೆಲಸನ ಕಂಪ್ಲೀಟ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಈ ಒಂದು ವರ್ಷ ನಿಮ್ಮ ಲೈಫಲ್ಲಿ ತುಂಬಾ ಸಕ್ಸಸ್ ಇದೆ. ಹಾಗೆ ಇನ್ನಷ್ಟು ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿದ್ದೀರಾ, ಇನ್ನಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ, ಹೊಸ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ನಂಬರ್ 2, ನಿಮ್ಮ ಮಕ್ಕಳ ಒಂದು ಮ್ಯಾರೇಜ್ ವಿಚಾರವಾಗಿರ್ಬಹುದು, ನಿಮ್ಮ ಮಕ್ಕಳ ಎಜುಕೇಷನ್ ವಿಚಾರವಾಗಿರ್ಬಹುದು, ಈ ಒಂದು ವರ್ಷದಲ್ಲಿ ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ಹಾಗೆ ನೀವು ಮಾಡಬೇಕಾಗಿರುವಂತಹ ಕೆಲಸಗಳೇನು ಪೆಂಡಿಂಗ್ ಇದೆ ಆ ಕೆಲಸಗಳು ಕೂಡ ಕಂಪ್ಲೀಟ್ ಮಾಡ್ತಿದ್ದೀರಾ. ಯಾವ ದೇವರ ಆರೈಕೆಗಳಿದೆ ಆ ದೇವರ ಆರೈಕೆ ಕೂಡ ನೀವು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಹೆಚ್ಚಾಗಿ ಈ ಒಂದು ಮುಂದಿನ 4 ತಿಂಗಳಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ನೋಡ್ತಿದ್ದೀರಾ ನಿಮ್ಮ ಕೆರಿಯರ್ ಲೈಫಲ್ಲಿ. ಹಾಗೆ ನಿಮ್ಮೊಂದು ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತಿದ್ದೀರಾ. ಏನಿಷ್ಟು ದಿವಸ ಸ್ವಲ್ಪ ತುಂಬಾ ಕಷ್ಟ ಆಗ್ತಿತ್ತು ಬ್ಯಾಲೆನ್ಸ್ ಮಾಡಲಿಕ್ಕೆ, ಅಥವಾ ಯಾವುದೇ ವಿಚಾರ ಆಗಿರ್ಬೋದು ಕಸಿಬಿಸಿ ಅನ್ನಿಸ್ತಿತ್ತು, ಜಗಳಗಳಾಗ್ತಿತ್ತು, ಅದು ಎಲ್ಲದರಿಂದನೂ ನಿಮಗೆ ರಿಲೀಸ್ ಆಗ್ತಿದೆ. ಹಾಗೆ ನಿಮಗೆ ಒಂದು ಹೊಸ ದಾರಿನ ತೋರಿಸ್ಕೊಡ್ಲಿಕ್ಕೆ ಹೊಸ ವ್ಯಕ್ತಿಗಳು, ಮಾರ್ಗದರ್ಶಕರು ನಿಮಗೆ ದಾರಿ ತೋರಿಸ್ಕೊಡ್ತಿದ್ದಾರೆ. ಆ ವ್ಯಕ್ತಿಗಳು ನಿಮಗಿನ್ನ ಹಿರಿಯ ವ್ಯಕ್ತಿಗಳಾಗಿರ್ಬಹುದು, ಕೆರಿಯರ್ ಆಗಿರಬಹುದು. ಕೆಲವು ಮಾತುಗಳು ನಿಮಗೆ ತುಂಬ ಸರಿ ಅನಿಸುತ್ತೆ. ಅವ್ರು ಮಾತಾಡುವಂತಹ ಮಾತುಗಳು ನಿಮ್ಮ ಲೈಫಿಗೆ ಏನಾದರೂ ಒಂದು ಬಹಳಷ್ಟು ಬದಲಾವಣೆನ ತಂದುಕೊಡ್ತಿರಬಹುದು. ತಂದುಕೊಡ್ತಿದೆ ಪಾಯಿಂಟ್ ನಂಬರ್ 2. ಎಸ್, ತುಂಬ ತಿಂಗಳಿಂದ ನೀವು ಯಾವುದೇ ವಿಚಾರವಾಗಿ ಸಫರ್ ಮಾಡ್ತಿದ್ರಿ, ಆ ವಿಚಾರದಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ನಿಮ್ಮ ಮನೆಯಲ್ಲಿ ಶುಭಕಾರಿ ಸುದ್ದಿಗಳು ಕೂಡ ಬರ್ತಿದೆ, ಕೇಳ್ತಿದ್ದೀರಾ. ಶುಭಕಾರಿ ಪೂಜೆಗಳನ್ನು ಮಾಡ್ತಿದ್ದೀರಾ, ಹೋಮ ಪೂಜೆಗಳನ್ನು ಆರಂಭಿಸ್ತಿದ್ದೀರಾ. ಹಾಗೆ ಯಾವುದಾದ್ರೂ ವಿಶೇಷವಾದಂಥ ವಿಘ್ನೇಶ್ವರನ ದೇವಸ್ಥಾನ ಆಗಿರ್ಬೋದು, ಹೊಸ ದೇವಸ್ಥಾನ ನಿರ್ಮಾಣ ಮಾಡ್ತಿರೋ ದೇವಸ್ಥಾನ ಆಗಿರ್ಬೋದು, ತುಂಬ ಪುರಾತನವಾದ ಒಂದು ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ. ಯಾವುದು ಕಷ್ಟ ಅನ್ನಿಸ್ತಿದೆ ಅದನ್ನು ಇನ್ನಷ್ಟು ಗಮನ ಕೊಟ್ಟು ಕೆಲಸನ ಕಂಪ್ಲೀಟ್ ಮಾಡ್ತಿದ್ದೀರಾ. ನಿಮ್ಮ ಕೆಲಸದ ಪ್ರೆಷರಿಂದ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿರ್ಬೋದು. ತುಂಬ ಈ ಕೆಲಸನ ಬಿಟ್ಟು ಬೇರೆ ಮಾಡೋಣ ಅಥವಾ ಬೇರೆ ಏನಾದರೂ ಮಾಡೋಣ ಅಂತ ಖಂಡಿತ ಆತುರವಾಗಿ ನಿರ್ಧಾರ ತಗೋಬೇಡಿ. ನೀವಿರುವಂಥ ಕೆಲಸದಲ್ಲೇ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ನ ಮಾಡ್ಕೋತಿದ್ದೀರಾ. ಬಹಳಷ್ಟು ಲಾಭ ಇದೆ ನಿಮ್ಗೆ ಆ ಕೆಲಸದಲ್ಲಿ. ಹೆಚ್ಚಾಗಿ ನಿಮ್ಮ ಒಂದು ಮೇಲಧಿಕಾರಿಗಳು ಅಥವಾ ಬಾಸ್ ಕಡೆಯಿಂದ ನಿಮಗೆ ಬಹಳಷ್ಟು ಅವಕಾಶಗಳು ಅವರು ನಿಮಗೆ ಕಲ್ಪಿಸಿ ಕೊಡ್ತಿದ್ದಾರೆ. ಅವರ ಸಪೋರ್ಟ್, ಬೆಂಬಲ ನಿಮಗೆ ಸಿಗ್ತಿದೆ. ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ ಸ್ವಲ್ಪ ಮಧ್ಯವರ್ತಿಗಳಿಂದ ನಿಮಗೆ, ನಿಮ್ಮ ಜೊತೆ ಕೆಲಸ ಮಾಡುವ ಸಹಪಾಠಿಗಳಿಂದ ಸ್ವಲ್ಪ ನಿಮಗೆ ಕಸಿಬಿಸಿ ಅನ್ನಿಸ್ಬಹುದು, ಸ್ವಲ್ಪ ಕಿರುಕುಳ ಅನ್ನಿಸ್ಬೋದು, ಏನೋ ಒಂದು ರೀತಿ. ಆ ವ್ಯಕ್ತಿಗಳನ್ನ ದೂರ ಇಡಿ. ಬಿಕಾಸ್ ಆ ವ್ಯಕ್ತಿಗಳು ಆ ಕೆಲಸಗಳನ್ನ ಮಾಡಲಿಕ್ಕೆ ನಿಮ್ಮ ಸುತ್ತ ಇದ್ದಾರೆ. ಆ ವಿಚಾರವಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಪಾಯಿಂಟ್ ನಂಬರ್ 2, ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಈ ಒಂದು ವರ್ಷದಲ್ಲಿ ನೀವು ರುದ್ರಾಕ್ಷಿನ ಧರಿಸೋದ್ರಿಂದ ಪಾಯಿಂಟ್ ನಂಬರ್ 2 ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹೆಚ್ಚಾಗಿ ಶಿವನ ಆರಾಧನೆನ ಮಾಡಿ, ಹಾಗೆ ರಾಯರ ಆರಾಧನೆ ಹೆಚ್ಚಾಗಿ ಪೂಜೆನ ಮಾಡಿ, ಅಥವಾ ಸ್ತೋತ್ರ ಮಂತ್ರಗಳನ್ನ ಹೇಳ್ಕೊಳ್ಳೋಕ್ಕಾದರೆ ಹೇಳ್ಕೊಳ್ಳಿ, ಇಲ್ಲಾಂದರೆ ಮೊಬೈಲ್ಸಲ್ಲಿ ಕೇಳಿ. ತುಂಬಾ ಚೇಂಜಸ್ ಇದೆ.
ಒಂದು ಗುರು ಆಶೀರ್ವಾದ ನಿಮ್ಮ ಲೈಫಲ್ಲಿ ಬಹಳಷ್ಟು ಸಕ್ಸಸ್ ತಂದುಕೊಡ್ತಿದೆ. ನಿಮಗೆ ಒಂದು ಏನಾದರೂ ತಪ್ಪು ಆಗ್ತಿದೆ ಅಥವಾ ನೀವು ತಪ್ಪು ದಾರಿ ಹೋಗ್ತಿದ್ದೀರಾ ಅಂದಾಗ ನಿಮಗೆ ಗುರುಗಳು ನಿಮಗೆ ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ಅಥವಾ ಯಾವುದು ಸರಿ ತಪ್ಪು ನಿರ್ಧಾರ ತೊಗೊಳಕ್ಕಾಗ್ತಿಲ್ಲ ಅಂದಾಗ ನಿಮಗೆ ಈಶ್ವರ ನಿಮಗೆ ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ನಿಮ್ಮ ಲೈಫಿಗೆ ಹೊಸ ಗುರು, ಟೀಚರ್ ಅಥವಾ ನಿಮಗೆ ಹೊಸ ದಾರಿನ ಹೊಸ ಮಾರ್ಗನ ತೋರಿಸಲಿಕ್ಕೆ ಇಲ್ಲಿ ನಂಜುಂಡೇಶ್ವರ ಈಶ್ವರರ ಆಶೀರ್ವಾದ, ಗುರಾಯರ ಆಶೀರ್ವಾದ ನಿಮಗೆ, ದತ್ತಾತ್ರೇಯರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಈ ಒಂದು ವರ್ಷದಲ್ಲಿ ಪ್ರತಿ ಗುರುವಾರ ನೀವು ಗುರುರಾಯರಿಗಾಗಿರ್ಬೋದು ಅಥವಾ ನಿಮ್ಮ ಸುತ್ತ ಇರುವಂತಹ ಪ್ರಾಂತದಲ್ಲಿ ಯಾವುದಾದ್ರೂ ರಾಯರ ದೇವಸ್ಥಾನ ಅಥವಾ ಬಾಬಾದ ದೇವಸ್ಥಾನ ಅಥವಾ ದತ್ತಾತ್ರೇಯ ದೇವಸ್ಥಾನ ಇದ್ದರೆ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಡಿ. ಹಾಗೆ ದೇವರಿಗೆ ಏನಾದರೂ ಹೂವನ್ನು ದೇವರಿಗೆ ಅರ್ಪಣೆ ಮಾಡಿ, ತುಳಸಿನ ಅರ್ಪಣೆ ಮಾಡಿ. ಬಹಳಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರ್ತಿದೆ. ಹಾಗೆ ಹೆಚ್ಚು ಭಕ್ತಿನೂ ಮೂಡ್ತಿದೆ, ಹೆಚ್ಚು ನಂಬಿಕೆನೂ ಆಗ್ತಿದೆ. ಯಾವ ಕೆಲಸದಲ್ಲಿ ನಂಬಿಕೆ ಕಳ್ಕೊಂಡಿದ್ದೀರಾ ಆ ಕೆಲಸದಲ್ಲಿ ನಂಬಿಕೆ ಹೆಚ್ಚಾಗ್ತಿದೆ. ಫೈಲ್ ನಂಬರ್ 2. ಹಾಗೆ ಯಾರೋ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಥವಾ ಆ ವ್ಯಕ್ತಿಯಿಂದ ನನಗೆ ಅಡೆತಡೆಗಳಾಗ್ತಿದೆ, ಈ ವ್ಯಕ್ತಿಗೆ ನಾನು ಯಾವುದೇ ಸಮಸ್ಯೆ ಮಾಡದೆ ಹೋದರೂ ಆ ವ್ಯಕ್ತಿ ನನಗೆ ಸಮಸ್ಯೆನ ಮಾಡ್ತಿದ್ದಾರೆ, ಯಾಕೋ ಅವರಿಂದ ನನಗೆ ತುಂಬಾ ಬೇಸರ ಆಗ್ತಿದೆ, ಅವರಿಂದ ನನಗೆ ತುಂಬ ಟ್ರಬಲ್ ಆಗ್ತಿದೆ ಅಂತ ನೀವು ಏನಾದ್ರು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ರೆ ಈ ಒಂದು ವರ್ಷದಲ್ಲಿ ಅಥವಾ ಮುಂದಿನ ತಿಂಗಳುಗಳಲ್ಲಿ ಅಥವಾ ಈ ಹಿಂದೆ ಏನಾದರೂ ನೀವು ಬ್ಯಾಕ್ ಓವರ್ ವೀಕ್ಸ್ ಮಂತ್ಗಳಲ್ಲಿ ಯೋಚನೆ ಮಾಡ್ತಿದ್ರೆ ಆ ವ್ಯಕ್ತಿಯಿಂದ ನಿಮಗೆ ಒಂದು ನೆಗೆಟಿವಿಟಿ ರಿಮೂವ್ ಆಗ್ತಿದೆ. ಹಾಗೆ ಆಯುರ್ವೇದಿಕ್ ಮೆಡಿಸಿನ್ಸಿಂದ ನಿಮಗೆ ಬಹಳಷ್ಟು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ದೇಹಕ್ಕೆ ಏನಾದರೂ ಸುಸ್ತಾಗಿರ್ಬೋದು ಅಥವಾ ನೀವು ಹೆಚ್ಚು ನಿಮಗೆ ಚರ್ಮದ ಸಮಸ್ಯೆ ಆಗಿರಬಹುದು, ಹೃದಯಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಏನಾದರೂ ನಿಮಗೆ ಸಮಸ್ಯೆಗಳಾಗಿರ್ಬೋದು ಅಥವಾ ತಲೆಗೆ ಸಂಬಂಧಪಟ್ಟಾಗೆ ಹೆಡ್ ಪೇಯ್ನ್ ಇರಬಹುದು, ಜಾಯಿಂಟ್ಸ್ ಪೇಯ್ನ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಾಗೆ ಟ್ರೀಟ್ಮೆಂಟ್ಸ್ನ ತಗೋತಿದ್ದೀರಾ. ಆ ಟ್ರೀಟ್ಮೆಂಟ್ ನಿಮಗೆ ತುಂಬಾ ಬೆನಿಫಿಟ್ ಆಗ್ತಿದೆ. ಆ್ಯಂಡ್ ಆಯುರ್ವೇದಿಕ್ ಮೆಡಿಸಿನ್ಸ್ ನಿಮಗೆ ತುಂಬಾ ಚೇಂಜಸ್ನ ಮಾಡ್ತಿದೆ ನಿಮ್ಮ ಆರೋಗ್ಯದಲ್ಲಿ. ಹಾಗೆ ನಿಮ್ಮ ಕೆಲಸದಲ್ಲಿ ತುಂಬಾ ಬದಲಾವಣೆ ಇದೆ. ಪ್ರಮೋಷನ್ ವಿಚಾರವಾಗಿ ತುಂಬ ವೇಟ್ ಮಾಡ್ತಿದ್ದೀರಾ, ಖಂಡಿತ ಪ್ರಮೋಷನ್ ಸಿಗ್ತಿದೆ. ಆ್ಯಂಡ್ ನಿಮ್ಮ ಕೆಲಸಕ್ಕೆ ರಿಟೈರ್ಮೆಂಟ್ ಕೂಡ ಆಗ್ತಿರ್ಬೋದು. ಕೆಲವರಿಗೆ ತುಂಬಾ ಖುಷಿಯೂ ಇದೆ, ತುಂಬಾ ಬೇಸರನೂ ಇದೆ. ಎಷ್ಟು ದಿವಸ ನೀವು ಇನ್ನಷ್ಟೇಂತ ಕೆಲಸ ಮಾಡಿ ನಿಮ್ಮ ಕೆಲಸಕ್ಕೆ ಹೆಚ್ಚು ಗೌರವನ ತಂದುಕೊಟ್ಟಿದ್ರಿ. ಈ ಮುಂದೆ ನೀವು ಇನ್ನಷ್ಟು ಹೊಸ ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಸಿಗ್ತಿದೆ. ಫೈಲ್ ನಂಬರ್ 2. ಹೆಚ್ಚು ಮೆಲೋಡಿ ಸಾಂಗ್ಸ್ ಆಗಿರ್ಬೋದು, ದೇವರ ಒಂದು ಜಪನಾಮಗಳನ್ನ ಹೆಚ್ಚಾಗಿ ಕೇಳ್ತಿದ್ದೀರಾ. ಇನ್ನಷ್ಟು ಜನಗಳಿಗೆ ನಿಮ್ಮಿಂದ ಸಹಾಯ ಸಹಕಾರ ಆಗ್ತಿದೆ. ಆದರೆ ಅದನ್ನು ಸಹಿಸ್ಲಿಕ್ಕೆ ಆಗದಿರೋರು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳೇ ಅಥವಾ ನಿಮ್ಮಿಂದ ಸಹಾಯ ಪಡೆದುಕೊಂಡಿರೋ ವ್ಯಕ್ತಿಗಳೇ ನಿಮ್ಮನ್ನು ಒಂದು ರೀತಿ ಅವರ ಶತ್ರು, ಅವರ ಎನಿಮೀಸ್ ಅಂತ ಅನ್ಕೋತಿದ್ದಾರೆ. ಯಾರಿಗೆ ನೀವು ಸಹಾಯ ಮಾಡ್ತಿದ್ದೀರಾ, ನಿಮ್ಮಿಂದ ಸಹಾಯ ಪಡ್ಕೊಂಡಿರೋ ವ್ಯಕ್ತಿಗಳೇ ನಿಮಗೆ ಮೋಸ ಮಾಡ್ತಿದ್ದಾರೆ. ತುಂಬ ಆಳವಾಗಿ ಯಾವುದೋ ವಿಚಾರದಲ್ಲಿ ನೀವು ಯೋಚನೆ ಮಾಡ್ತಿದ್ದೀರಾ, ಖಂಡಿತ ಅದರಲ್ಲಿ ಹೆಚ್ಚಿನ ಇನ್ನಷ್ಟು ಕ್ಲಾರಿಟಿ ನಿಮಗೆ ಸಿಗ್ತಿದೆ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ತುಂಬ ಆಲೋಚನೆ ಮಾಡ್ತಿದ್ದೀರಾ. ಫೈಲ್ ನಂಬರ್ 2. ಖಂಡಿತ ಒಳ್ಳೆ ನಿರ್ಧಾರ ತಗೋತಿದ್ದೀರಾ. ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಮೌನವಾಗಿರಿ. ತುಂಬ ಫಾಸ್ಟಾಗಿ ಮಾತಾಡಬೇಕಾದ್ರೂ ಆಗಿರ್ಬೋದು ಅಥವಾ ನೀವೇನಾದರೂ ಆಲೋಚನೆ ಮಾಡದೆ ಯಾರಿಗಾದರೂ ನೀವು ನಿಮ್ಮ ಮಾತಿಂದ ಸ್ವಲ್ಪ ಅವ್ರ ಮನಸ್ಸಿಗೆ ನೋವು ಆಗಬಹುದು ಅಥವಾ ಆ ವ್ಯಕ್ತಿಗಳು ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಫೈಲ್ ನಂಬರ್ 2. ಆ ವಿಚಾರವಾಗಿ ಸ್ವಲ್ಪ ಗಮನ ಕೊಡಿ. ಹಾಗೆ ಗುರುವಿನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ ಈ ಒಂದು ವರ್ಷದಲ್ಲಿ. ಹಾಗೆ ಯಾವುದಾದ್ರೂ ಒಂದು ಗುಹೆ ಒಳಗಡೆ ಇರುವ ದೇವಸ್ಥಾನಗಳಿಗೆ ನೀವು ವಿಸಿಟ್ ಮಾಡ್ತಿದ್ದೀರಾ, ಆ ಒಂದು ದೇವಸ್ಥಾನ ವಿಸಿಟ್ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿ ಸೇವೆನ ಸಲ್ಲಿಸಿದ ಮೇಲೆ ಬಹಳಷ್ಟು ನಿಮ್ಮ ಲೈಫಲ್ಲಿ ಅದೃಷ್ಟ ಹೆಚ್ಚಾಗ್ತಿದೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಯಾವುದು ಸ್ಟ್ರಕ್ ಆಗಿದೆ ನಿಮ್ಮ ಲೈಫಲ್ಲಿ ಆ ಸ್ಟ್ರಕ್ ಆಗಿರೋದು ಕೂಡ ಫಾಸ್ಟಾಗಿ ಮೂವ್ ಆಗ್ತಿದೆ. ಇನ್ಕಂಪ್ಲೀಟ್ ಆಗ್ತಿದೆ ಯಾವುದೋ ಒಂದು ವಿಚಾರ ಅಂತ ನಿಮ್ಗೆ ಅನಿಸ್ತಿದೆ ಕೆಲಸ, ಅದು ಕಂಪ್ಲೀಟ್ ಮಾಡ್ತಿದ್ದೀರಾ. ಈ ಒಂದು ವರ್ಷ ಮುಂದಿನ 4 ತಿಂಗಳು ತುಂಬಾ ಚೇಂಜಸ್ ಇದೆ. ಫೈಲ್ ನಂಬರ್ 2. ಜುಲೈ ಮಂತ್ ತುಂಬ ಇಂಪಾರ್ಟೆಂಟ್ ಇದೆ ಫೈಲ್ ನಂಬರ್ 2ಗೆ. ಸ್ವಲ್ಪ ನಿಮ್ಮ ಜೊತೆ ಇರುವ ವ್ಯಕ್ತಿಗಳು
ಒಳ್ಳೆಯವರಾಗಿ ಕಾಣಿಸ್ತಿರಬಹುದು ಪಾಯ್ ನಂಬರ್ 2ಗೆ, ಬಟ್ ಆ ವ್ಯಕ್ತಿಗಳ ಒಂದು ಇನ್ನಷ್ಟು ಹೊಸ ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿದೆ. ಯಾರನ್ನು ನೀವು ತುಂಬ ಇಷ್ಟಪಟ್ಟಿದ್ದೀರಾ, ಖಂಡಿತ ಆ ವ್ಯಕ್ತಿಯಿಂದ ನಿಮ್ಗೆ ಇನ್ನಷ್ಟು ಸತ್ಯಗಳು ಗೊತ್ತಾಗ್ತಿದೆ. ಹಾಗೆ ಯಾರನ್ನ ನೀವು ದೂರ ಇಡಬೇಕು ಅಂತ ಅನ್ಕೋತಿದ್ದೀರಾ, ಈ ಒಂದು ವರ್ಷ ಹೊಸ ಹೆಜ್ಜೆ, ಹೊಸ ದಾರಿ ಹೋಗಬೇಕು, ಹೊಸ ವ್ಯಕ್ತಿನ ಭೇಟಿ ಮಾಡಬೇಕು, ನನ್ನ ಲೈಫಿಗೆ ಹೊಸ ಪಾರ್ಟ್ನರ್ ಬರಬೇಕು, ಈ ಹಳೆ ವಿಚಾರಗಳನ್ನ ನಾನು ಕ್ಲೆನ್ಸ್ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿದ್ದೀರಾ. ಖಂಡಿತ ನೀವು ಕರೆಕ್ಟಾದ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಖಂಡಿತ ಹಳೆ ವಿಚಾರಗಳು, ಹಳೆ ವ್ಯಕ್ತಿಗಳು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಏನು ಮೋಸ ಆಗಿದೆ ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಹಾಗೆ ಇರುವಂತಹ ಪ್ರೀತಿ ನಿಮ್ಮ ಲೈಫಲ್ಲಿ ಯಾರನ್ನು ನೀವು ತುಂಬ ಇಷ್ಟಪಡ್ತಿದ್ದೀರಾ, ಖಂಡಿತ ಆ ವ್ಯಕ್ತಿಯಿಂದ ನಿಮಗೆ ತುಂಬ ಸಪೋರ್ಟ್ ಸಿಗ್ತದೆ. ಆ ವ್ಯಕ್ತಿಯಿಂದ ನಿಮಗೆ ಇನ್ನಷ್ಟು ಹೊಸ ದಾರಿಗಳು ಅಥವಾ ನಿಮಗೆ ಕೆಲಸದ ಅವಕಾಶಗಳಾಗಿರ್ಬಹುದು, ಹಣಕಾಸಿನ ಅವಶ್ಯಕತೆ ಇದ್ದಾಗ ನಿಮ್ಗೆ ಹಣಕಾಸಿನ ಸಹಾಯ ಕೂಡ ನಿಮಗೆ ಆ ವ್ಯಕ್ತಿಯಿಂದ ಆಗ್ತಿದೆ. ಪಾಯ್ ನಂಬರ್ 2. ಎಸ್, ಇನ್ನಷ್ಟು ಗ್ಲೋ ಕಾಣಿಸ್ಬೇಕು, ಇನ್ನಷ್ಟು ನಾನು ಕಾಣಿಸ್ಕೋಬೇಕು, ನಾನು ಏನಾರು ಅಚೀವ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ. ಖಂಡಿತ ನೀವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡ್ತೀರಾ. ನೀವು ಹೆಚ್ಚಾಗಿ ಗ್ಲೋ ಕಾಣಿಸ್ತಿದ್ದೀರಾ. ನೀವು ಔಟ್ಸೈಡ್ ಗ್ಲೋ ಕಾಣಿಸ್ತಿದ್ದೀರಾ, ಚೆನ್ನಾಗಿದ್ದೀರಾ ಇಲ್ಲ ಅನ್ನೋದಕ್ಕಿಂತ ನಿಮ್ಮ ಮನಸ್ಸು ಶುದ್ಧ ಇದೆ, ಹಾಗೆ ನೀವು ಮಾಡ್ತಿರೋ ಕೆಲಸ ಕರೆಕ್ಟಾಗಿದೆ, ಹಾಗೂ ನೀವು ನಡೀತಾ ಇರೋ ದಾರಿ ಕರೆಕ್ಟಾಗಿದೆ. ಆ್ಯಂಡ್ ವೈ ಡು ವಾಂಟ್ ಟು ವರಿ ಫಾರ್ ಎನಿ ಒನ್, ಯಾರು ನಿಮ್ಮ ಸುತ್ತ ಇದ್ದಾರೆ ಅವ್ರು ಏನಾದರೂ ಹೇಳಿ ನಿಮಗೆ ಈ ರೀತಿ ಇದೆ, ಈ ರೀತಿ ಚೇಂಜ್ ಆಗಿ ಅಂತ. ನಿಮ್ಮ ಮನಸ್ಸಿಗೆ ಸರಿ ಅನಿಸಿದ ಕೆಲಸನ ಮಾಡಿ. ಹಾಗೆ ಇನ್ನೊಬ್ರಿಗೋಸ್ಕರ ಫೋರ್ಸ್ಫುಲಿ ಯಾವುದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮೇಕಪ್ ಆಗಿರಬಹುದು, ನಿಮ್ಮ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಡ್ರೆಸ್ ಆಗಿರಬಹುದು, ಅಥವಾ ನೀವು ಥಿಂಕ್ ಮಾಡೋ ಥಾಟ್ಸೇ ಆಗಿರಬಹುದು. ಪಾಯ್ ನಂಬರ್ 2, ಬೇರೆಯವರ ಒತ್ತಾಯಕ್ಕೆ ನೀವು ತಲೆ ಕೊಡಬೇಡಿ, ಜಾಸ್ತಿ ಟೆನ್ಷನ್ ತಗೊಳ್ಬೇಡಿ. ಎಸ್, ಸ್ವಂತ ಭೂಮಿನ ಪರ್ಚೇಸ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ರೆ, ಅಥವಾ ಸ್ವಂತ ಮನೆ ಕಟ್ಟಬೇಕು ಇರೋ ಭೂಮಿಯಾನೆ ಅಂತ ವೇಟ್ ಮಾಡ್ತಿದ್ರೆ, ಈ ಒಂದು ವರ್ಷ ನಿಮಗೆ ಅಕ್ಟೋಬರ್ ಮಂತಲ್ಲಿ ನಿಮಗೆ ಹೆಚ್ಚಿನ ಸಕ್ಸಸ್ನ ತಂದುಕೊಡ್ತಿದೆ ಫಾರ್ ಪಾಯ್ ನಂಬರ್ 2. ಹಾಗೆ ಇನ್ನಷ್ಟು ಕೆಲಸಗಳಲ್ಲಿ ಹೆಚ್ಚು ತೊಡಗ್ತಿದ್ದೀರಾ, ಹೊಸ ಕೆಲಸಗಳಲ್ಲಿ ಹೆಚ್ಚು ತೊಡಗ್ತಿದ್ದೀರಾ ಪಾಯ್ ನಂಬರ್ 2. ಹಾಗೆ ಯಾವುದರಲ್ಲಿ ನೀವು ಶಾಂತಿಯುತವಾಗಿರಬೇಕು. ಸ್ವಲ್ಪ ಈ ಒಂದು ವರ್ಷ ಸ್ವಲ್ಪ ಕೋಪ ಅನ್ನಿಸ್ತಿದೆ, ಕೆಲವು ವಿಚಾರಗಳಲ್ಲಿ ತುಂಬ ಕೋಪ ಮಾಡ್ಕೋತಿದ್ದೀರಾ, ಅಥವಾ ಕೆಲವು ವ್ಯಕ್ತಿಗಳನ್ನ ರಿಗ್ರೆಟ್ ಮಾಡ್ತಿರ್ಬೋದು ಪಾಯ್ ನಂಬರ್ 2, ಅಥವಾ ಕೆಲವು ವ್ಯಕ್ತಿಗಳನ್ನ ನೀವು ದೂರ ಇಡ್ತಿರ್ಬೋದು. ಖಂಡಿತ ಆ ವ್ಯಕ್ತಿಗಳು ನಿಮಗೆ ಮನಸ್ಸಿಗೆ ಇಷ್ಟ ಆಗ್ತಿಲ್ಲ, ಅಥವಾ ಆ ವ್ಯಕ್ತಿಗಳ ಬಿಹೇವಿಯರ್ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ನೀವು ದೂರ ಇಡ್ತಿದ್ದೀರಾ. ಖಂಡಿತ ಕೆಲವು ನಿರ್ಧಾರಗಳು ನೀವು ತುಂಬ ಸ್ಟ್ರಾಂಗಾಗಿ ತಗೋತಿದ್ದೀರಾ, ಅದು ನಿಮಗೂ ನಿಮ್ಮ ಭವಿಷ್ಯಕ್ಕೂ ತುಂಬಾ ಸಕ್ಸಸ್ನ ತಂದುಕೊಡ್ತಿದೆ. ಹಾಗೆ ಈ ಒಂದು ವರ್ಷ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಿದೆ. ಹೆಚ್ಚು ಹೆಡ್ ಪೇಯ್ನ್ ಆಗಿರ್ಬೋದು, ಜಾಯಿಂಟ್ಸ್ ಪೇಯ್ನ್ ಆಗಿರ್ಬೋದು, ಹಳೆ ಕಾಯಿಲೆಗಳು, ಹಳೆಯ ಒಂದು ನಿಮ್ಮ ಒಂದು ದೇಹಕ್ಕೆ ಆಗಿರುವಂತಹ ನೋವುಗಳು, ಅಥವಾ ಏನಾದರೂ ಫ್ರ್ಯಾಕ್ಚರ್ ಆಗಿದ್ರೆ ಅದು ಸ್ವಲ್ಪ ನಿಮಗೆ ಪೇಯ್ನ್ ಅನಿಸ್ಬಹುದು. ಪಾಯ್ ನಂಬರ್ 2. ಎಸ್, ಕೆಲವು ವ್ಯಕ್ತಿಗಳು ನಿಮ್ಮನ್ನು ಸಡನ್ನಾಗಿ ಭೇಟಿ ಮಾಡ್ತಿದ್ದಾರೆ, ಕೆಲವು ವ್ಯಕ್ತಿಗಳಿಂದ ನೀವು ದೂರ ಇರ್ಬೋದು ಹಲವಾರು ವರ್ಷಗಳಿಂದ, ಅಥವಾ ನಿಮ್ಮ ಸಂಬಂಧದಿಂದ ಆ ವ್ಯಕ್ತಿಗಳನ್ನ ದೂರ ಇಟ್ಟಿರ್ಬೋದು ನೀವು. ಆ ವ್ಯಕ್ತಿಗಳು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಈ ಮುಂದಿನ ದಿನಗಳು, ಏಪ್ರಿಲ್ ನಂತರ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನೀವು ಬೇಡ ಅಂದರೂ ಬೇಕು ಅಂದರೂ ವ್ಯಕ್ತಿ ನಿಮ್ಮನ್ನು ಭೇಟಿ ಮಾಡ್ತಿದ್ದಾರೆ, ಸಾರಿ ಕೇಳ್ತಿದ್ದಾರೆ, ಅಥವಾ ಇನ್ನಷ್ಟು ವಿಚಾರಗಳು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದಾರೆ. ಪಾಯ್ ನಂಬರ್ 2. ನಿಮ್ಮ ಮಕ್ಕಳ ಲೈಫಲ್ಲಿ ಹೊಸ ಸಂಬಂಧಗಳು ಬರ್ತಿದೆ, ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ, ಅಥವಾ ನಿಮ್ಮ ಮಕ್ಕಳು ಯಾರನ್ನಾದರೂ ಇಷ್ಟಪಡ್ತಿದ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೆ ಮ್ಯಾರೇಜ್ ವಿಚಾರವಾಗಿ ಇನ್ನಷ್ಟು ಮುಂದೆ ಹೋಗ್ತಿದ್ದೀರಾ. ತುಂಬಾ ನಿಮಗೆ ಮನಸ್ಸಿಗೆ ಸಮಾಧಾನ ಆಗ್ತಿದೆ, ತುಂಬಾ ಸಂತೋಷ ಆಗ್ತಿದೆ. ಹೆಚ್ಚಾಗಿ ಈ ಒಂದು ವರ್ಷ ನಿಮ್ಮ ಲೈಫಲ್ಲಿ ತುಂಬಾ ಗ್ರೋತನ್ನ ನೋಡ್ತಿದ್ದೀರಾ. ಇಲ್ಲಿ ಯಾರು ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಡೈವೋರ್ಸ್ ಆಗಿದೆ, ಹೊಸ ಮತ್ತು ಸೆಕೆಂಡ್ ಮ್ಯಾರೇಜ್ಗೆ ವೆಯ್ಟ್ ಮಾಡ್ತಿದ್ದೀರಾ, ನನಗೆ ಹೊಸ ಪಾರ್ಟ್ನರ್ ನನ್ನ ಲೈಫಿಗೆ ಬರಬೇಕು ಅಂತ. ಖಂಡಿತ ಈ ಒಂದು ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಬರ್ತಿದ್ದಾರೆ, ಹೊಸ ಆರಂಭ ಶುರು ಆಗ್ತಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ. ಆ ವ್ಯಕ್ತಿ ಇನ್ನಷ್ಟು ನಿಮ್ಮನ್ನು ಅರ್ಥ ಮಾಡ್ಕೋತಿದ್ದಾರೆ, ನಿಮ್ಮನ್ನು ಇನ್ನಷ್ಟು ಗ್ರೋತ್ ಮಾಡ್ತಿದ್ದಾರೆ.
ಹಾಗೆ ನಿಮ್ಮನ್ನು ಇನ್ನಷ್ಟು ಹೊಸ ದಾರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಏನು ಹಳೆಯ ನೋವುಗಳಿದೆ ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಹಳೆ ಪೇನ್ಸ್ ಏನಿದೆ, ನಿಮ್ಮ ಮನಸ್ಸಿಗೆ ನೋವು ಆಗಿದೆ, ಆ ವಿಚಾರದಿಂದ ಹೊರಗಡೆ ಬರ್ತಿದ್ದೀರಾ. ಪಾಲ್ ನಂಬರ್ 2. ಎಸ್, ಹೆಚ್ಚಾಗಿ ದೇವರ ಒಂದು ಜಪ ನಾಮಗಳನ್ನು ಹೆಚ್ಚಾಗಿ ಭಜನೆ ಮಾಡ್ತಿದ್ದೀರಾ. ಹೆಚ್ಚಾಗಿ ಇನ್ನಷ್ಟು ಹೊಸ ವಿಚಾರಗಳನ್ನ ನೀವು ಆಧ್ಯಾತ್ಮಿಕದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಬುಕ್ಸಸ್ನ ಹೆಚ್ಚಾಗಿ ಓದ್ತಿದ್ದೀರಾ. ಬುಕ್ಸಸ್ನ ಹೆಚ್ಚಾಗಿ ಪರ್ಚೇಸ್ ಮಾಡ್ತಿದ್ದೀರಾ. ಯಾವುದಕ್ಕೆ ಹಣ ಇನ್ವೆಸ್ಟ್ ಮಾಡ್ತಿದ್ದೀರಾ? ಇಂಪಾರ್ಟೆಂಟ್ ಇರೋದಕ್ಕೆ ಹಣನ ಇನ್ವೆಸ್ಟ್ ಮಾಡ್ತಿದ್ದೀರಾ. ಹೆಚ್ಚು ಲಾಭ ಇದೆ, ಹೆಚ್ಚು ಖರ್ಚು ಇದೆ. ಉಳಿತಾಯನೂ ಹೆಚ್ಚಾಗಿ ಮಾಡ್ತಿದ್ದೀರಾ. ಉಳಿತಾಯ ಎಲ್ಲವೂ ಬ್ಯಾಲೆನ್ಸ್ ಆಗಿ ಇದ್ದಾವೆ ಈ ಒಂದು ವರ್ಷ ಫಾರ್ ಪಾಲ್ ನಂಬರ್ 2ಗೆ. ಎಸ್, ಒಂದು ರೀತಿ ಫಾರ್ ಪಾಲ್ ನಂಬರ್ 2ಗೆ ಬಹಳಷ್ಟು ಸಂತೋಷ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಪೂರ್ವಜರರು ಕೂಡ ನಿಮಗೆ ಹೆಚ್ಚಾಗಿ ಆಶೀರ್ವಾದ ಮಾಡ್ತಿದ್ದಾರೆ. ಯಾವುದೇ ಒಂದು ಸಿಚುವೇಶನಲ್ಲಿ ನಿಮಗೆ ಸ್ಟ್ರಕ್ ಅನ್ನಿಸ್ತಿರ್ಬೋದು. ಆ ಒಂದು ಸಂದರ್ಭದಲ್ಲಿ ನಿಮಗೆ ನಿಮ್ಮ ಪೂರ್ವಜರರ ಆಶೀರ್ವಾದದಿಂದ ಬಹಳಷ್ಟು ದಾರಿ ಸಿಗ್ತಿದೆ. ಎಸ್, ಈ ಒಂದು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಫ್ಯಾಮಿಲಿಗೆ ಹೊಸ ಮೆಂಬರ್ ಕೂಡ ಬರ್ತಿದ್ದಾರೆ, ಹೊಸ ಫ್ರೆಂಡ್ಸ್ ಕೂಡ ಬರ್ತಿದ್ದಾರೆ ನಿಮ್ಮ ಲೈಫಿಗೆ. ಹಾಗೆ ಹಳೆಯ ವ್ಯಕ್ತಿಗಳ ಒಂದು ಮನಸ್ಸಿಗಾಗಿರುವಂಥ ನೋವನ್ನು ಅಷ್ಟು ಬೇಗ ಮರೀಲಿಕ್ಕಾಗೋದಿಲ್ಲ. ಬಟ್ ಇಲ್ಲಿ ಪಾಲ್ ನಂಬರ್ 2ಗೆ ಯಾರಿಗಿದ್ರು ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ನಿಮ್ಮ ಪಾರ್ಟ್ನರ್ನ ನೀವು ಮಿಸ್ ಮಾಡ್ಕೋತಿದ್ದೀರಾ, ಅಥವಾ ಆ ವ್ಯಕ್ತಿಯಿಂದ ನೀವು ದೂರ ಇದ್ದು, ಅಥವಾ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿ ಬ್ರೇಕ್ ಡೌನ್ ಆಗಿದೆ. ಹೊಸ ಪಾರ್ಟ್ನರ್ಗೋಸ್ಕರ ವೇಟ್ ಮಾಡ್ತಿದ್ರೆ, ಹೊಸ ಪರ್ಸನ್ಗೋಸ್ಕರ ವೇಟ್ ಮಾಡ್ತಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಎಸ್, ಪಾಲ್ ನಂಬರ್ 2, ನೀವು ಮಾಡ್ತಿರೋ ಕೆಲಸದಲ್ಲಿ ಕೆಲವು ವ್ಯಕ್ತಿಗಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಾರೆ. ಬಟ್ ಆ ಡಿಸ್ಟರ್ಬೆನ್ಸ್ನ ನೀವು ಜಾಸ್ತಿ ತೊಗೊಳ್ಬೇಡಿ, ಜಾಸ್ತಿ ಟೆನ್ಷನ್ ತೊಗೋಬೇಡಿ. ಹಾಗೆ ಆ ವ್ಯಕ್ತಿಗಳ ಮಾತಿಗೆ ನೀವು ಜಾಸ್ತಿ ತಲೆ ಕೊಡಬೇಡಿ. ಬಿಕಾಸ್ ಅವ್ರು ನಮ್ಮನ್ನ ಡೌನ್ ಅಪ್ ಮಾಡಲಿಕ್ಕೆ ತುಂಬ ವೇಟ್ ಮಾಡ್ತಿದ್ದಾರೆ. ಬಟ್ ನೀವು ಗ್ರೋತನ್ನು ನೋಡಲಿಕ್ಕೆ ತುಂಬ ಮುಂದೆ ಹೋಗ್ತಿದ್ದೀರಾ, ನಿಮ್ಮ ಸಕ್ಸಸ್ ದಾರಿಯಲ್ಲಿ ಹೋಗ್ತಿದ್ದೀರಾ. ಖಂಡಿತ ಯಾರೇ ನಿಮಗೆ ಅಡೆತಡೆ ಮಾಡಲಿ ಅಥವಾ ಯಾರೇ ಡಿಸ್ಟ್ರಾಕ್ಷನ್ ಏನೇ ಮಾಡಿದ್ರು ಆ ವ್ಯಕ್ತಿಗಳಿಂದ ನೀವು ಡಿಸ್ಟರ್ಬ್ ಆಗ್ತಿಲ್ಲ. ಹಾಗೆ ಹೆಚ್ಚು ಫೋನ್ ಕಾಲ್ಸ್ ನಿಮಗೆ ಈ ಒಂದು ವರ್ಷದಲ್ಲಿ ಹೆಚ್ಚು ಫೋನ್ ಕಾಲ್ಸ್ನ ಅಟೆಂಡ್ ಮಾಡ್ತಿದ್ದೀರಾ. ನಿಮ್ಮ ಒಂದು ಫ್ರೆಂಡ್ಸಿಂದ, ನಿಮ್ಮ ಕುಟುಂಬದ ವ್ಯಕ್ತಿಗಳಿಂದ ತುಂಬಾ ಫೋನ್ ಕಾಲ್ಸ್ ನಿಮಗೆ ಬರ್ತಿದೆ. ಅದು ನೈಟ್ ಟೈಮಲ್ಲಿ ಹೆಚ್ಚು ಫೋನ್ ಕಾಲ್ಸ್ ಬರ್ತಿದೆ. ಸ್ವಲ್ಪ ಡಿಸ್ಟರ್ಬ್ ಆಗ್ತಿದ್ದೀರಾ ಕೆಲವು ವಿಚಾರಗಳಲ್ಲಿ. ಸ್ವಲ್ಪ ಕೋಪ ಕೂಡ ಇದೆ, ಅದನ್ನು ಕೂಡ ಕಂಟ್ರೋಲ್ ಮಾಡಬೇಕಿದೆ. ಪಾಲ್ ನಂಬರ್ 2, ನಿಮ್ಮ ಮೇಲ್ ಅಧಿಕಾರಿಗಳಿಂದ ನಿಮಗೆ ತುಂಬಾ ಹೆಲ್ಪಿಂಗ್ ಸಿಗ್ತಿದೆ. ಹಾಗೆ ಯಾರಲ್ಲಿ ನಿಮ್ಮ ಪ್ರಮೋಷನ್ ವಿಚಾರವಾಗಿರ್ಬೋದು ಅಥವಾ ವರ್ಗಾವಣೆ ವಿಚಾರವಾಗಿರ್ಬೋದು, ಖಂಡಿತ ಹೆಚ್ಚಿನ ದಾರಿ ನಿಮಗೆ, ಹೆಚ್ಚಿನ ಒಂದು ಹೊಸ ವಿಚಾರಗಳು ನಿಮಗೆ ಸಿಗ್ತಿದೆ. ಹಾಗೂ ಸ್ವಲ್ಪ ಆ ಒಂದು ವಿಚಾರದಲ್ಲೂ ಅಡೆತಡೆಗಳಿದೆ. ಬಟ್ ಅದನ್ನು ನೀವು ನಿವಾರಣೆ ಮಾಡ್ಕೋತಿದ್ದೀರಾ, ಕ್ಲೆನ್ಸ್ ಮಾಡ್ತಿದ್ದೀರಾ. ಯಾರಿಗಾದರೂ ಪ್ರತಿ ಶನಿವಾರ ಯಾರಿಗೆ ತುಂಬ ಬಡವರಿದ್ದಾರೆ, ಯಾರಿಗೆ ಕೊಡಬೇಕು ನಿಮ್ಮಿಂದ ದಾನ ಅವ್ರಿಗೆ ಮಾಡಬೇಕು ಅಂತ ಅನಿಸುತ್ತೆ, ಅವ್ರಿಗೆ ಊಟ ಮಾಡಲಿಕ್ಕೆ ಏನಾದರೂ ಸಹಾಯನ ಮಾಡಿ, ಅಥವಾ ನೀವೇ ಊಟನ ಕೊಡಿ ಅವ್ರಿಗೆ. ಅಥವಾ ಏನಾದರೂ ನಿಮ್ಮ ಕೈಲಾಗಿರುವಂಥ ಸೇವೆ ಏನಾದರೂ ಆ ವ್ಯಕ್ತಿಗಳಿಗೆ, ತುಂಬ ವಯಸ್ಸಾಗಿರೋರಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಅಂತಹ ವ್ಯಕ್ತಿಗಳಿಗೆ ಅವ್ರಿಗೆ ಸಹಾಯನ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಬದಲಾವಣೆಗಳು ಇದೆ. ಸ್ವಲ್ಪ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡೋ ವ್ಯಕ್ತಿಗಳು ಕೂಡ ಇದ್ದಾರೆ ನಿಮ್ಮ ಸುತ್ತ. ಮೀನ್ಸ್ ಯಾರ ಮೇಲೆ ನಿಮಗೆ ಈ ಹಿಂದೆಯಿಂದ ಡೌಟ್ ಇದೆ, ಅಥವಾ ಆ ವ್ಯಕ್ತಿಯಿಂದ ನೀವು ದೂರ ಇದ್ದೀರಾ, ಆ ವ್ಯಕ್ತಿ ನಿಮ್ಮನ್ನು ಬೇರೆ ದೃಷ್ಟಿಯಲ್ಲಿ ಅಥವಾ ಬೇರೆ ರೀತಿಯ ಒಂದು ಮಾತಿನಲ್ಲಿ ನಿಮ್ಮನ್ನು ಮಾತಾಡ್ತಿರ್ಬೋದು, ಅಥವಾ ಒಂದು ದೃಷ್ಟಿಯಿಂದ ನಿಮ್ಮನ್ನು ನೋಡ್ತಿದ್ರೆ. ಕೆಲವು ವಿಚಾರಗಳನ್ನ ಇಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಲಿಕ್ಕಾಗೋದಿಲ್ಲ. ಪಾಲ್ ನಂಬರ್ 2 ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಖಂಡಿತ ಆ ವ್ಯಕ್ತಿಗಳಿಂದ ನೀವು ದೂರ ಇದ್ದೀರಾ. ಆ್ಯಂಡ್ ಆ ವ್ಯಕ್ತಿಯಿಂದ ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗ್ತಿಲ್ಲ. ಇನ್ನಷ್ಟು ಗ್ರೋತನ್ನು ನೋಡಿ ಕೆಲವು ನಿಮ್ಮ ಕುಟುಂಬದ ವ್ಯಕ್ತಿಗಳು ನಿಮ್ಮನ್ನು ಸಹಿಸ್ತಿಲ್ಲ. ನಿಮ್ಮ ಗ್ರೋತನ್ನು ನೋಡಿ, ನಿಮ್ಮ ಸಕ್ಸಸ್ನ ನೋಡಿ, ಈ ಒಂದು ವರ್ಷ ನೀವು ಮಾಡ್ತಿರೋ ಕೆಲಸನ ನೋಡಿ ಹೆಚ್ಚಾಗಿ ನಿಮ್ಮ ಮಾತಿನಿಂದಲ್ಲ, ನಿಮ್ಮ ಕೆಲಸದಿಂದ ಕೆಲವು ವ್ಯಕ್ತಿಗಳಿಗೂ ಉತ್ತರನ ಕೊಡುವಂಥ ಸಮಯ ಈ ಒಂದು ವರ್ಷ ಪಾಲ್ ನಂಬರ್ 2ಗೆ. ಖಂಡಿತ ನಿಮ್ಮ ಕುಟುಂಬದ ಸದಸ್ಯರು ಯಾರು ನಿಮ್ದಾಗೋದಿಲ್ಲ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರು ನಿಮಗೆ ಎನಿಮೀಸ್ ಇದ್ದಾರೆ, ಸ್ವಲ್ಪ ಅವರು ನಿಮ್ಮ ಮೇಲೆ
ಒಂದು ರೀತಿ ಜಲಸಿ ಫೀಲ್ ಆಗ್ತಿದೆ. ಪಾಲ್ ನಂಬರ್ 2. ಎಸ್, ಯಾವುದಕ್ಕೂ ನೀವು ಚಿಂತೆ ಮಾಡ್ತಿಲ್ಲ. ಎಸ್, ಪಾಲ್ ನಂಬರ್ 2, ಯಾರನ್ನ ನೀವು ಬ್ಲಾಕ್ ಮಾಡಿದ್ದೀರಾ ನಿಮ್ಮ ಲೈಫಿಂದ, ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೆ ನೀವೊಂದು ರೀತಿ ತುಂಬ ಪ್ರೊಟೆಕ್ಟ್ ಆಗಿದ್ದೀರಾ. ಹಾಗೆ ಇನ್ನಷ್ಟು ಹೊಸ ದಾರಿ ನಿಮಗೆ ಸಿಗ್ತಿದೆ. ನಿಮಗೆ ಆಗ್ತಿರುವಂತಹ ಯಾವುದು ಕೆಲಸಗಳಲ್ಲಿ ಅಡೆತಡೆಗಳನ್ನ ಅದನ್ನು ನಿವಾರಣೆ ಮಾಡ್ಕೋತಿದ್ದೀರಾ. ಹಾಗೆ ನಿಮ್ಮ ಮಕ್ಕಳ ಒಂದು ವಿಚಾರದಲ್ಲಿ ಬಹಳಷ್ಟು ಒಳ್ಳೆ ನಿರ್ಧಾರ ತಗೋತಿದ್ದೀರಾ. ನಿಮ್ಮ ಮಕ್ಕಳು ಕೂಡ ಯಾವುದಾದ್ರೂ ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡ್ತಿದ್ದಾರೆ ಈ ಒಂದು ವರ್ಷದಲ್ಲಿ. ಅದು ನಿಮಗೆ ತುಂಬಾ ಸಂತೋಷ ಕೊಡ್ತಿದೆ. ತುಂಬ ಹೆಮ್ಮೆ ಪಡುವಂಥ ಕೆಲಸಗಳನ್ನ ನಿಮ್ಮ ಮಕ್ಕಳು ಮಾಡ್ತಿದ್ದಾರೆ. ಹಾಗೂ ಯಾವುದೇ ಒಂದು ಆರಂಭ ನೀವು ಶುರು ಮಾಡ್ತಿದ್ರೆ ನಿಮ್ಮ ಮಕ್ಕಳ ವಿಚಾರವಾಗಿ, ನಿಮ್ಮ ಒಂದು ಮನೆ ವಿಚಾರವಾಗಿ, ಕೆಲಸಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಮನೆ ದೇವರ ಒಂದು ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ನಿಮ್ಮ ಮನೆ ದೇವರ ದರ್ಶನ ಮಾಡಿದ ಮೇಲಿಂದ ಇನ್ನಷ್ಟು ಸಕ್ಸಸ್ ಅನ್ನೋದು ಸಿಗ್ತಿದೆ. ಯಾವುದೇ ಶುಭ ಕಾರ್ಯ ಆಗಿರಬಹುದು, ಯಾವುದೇ ಒಂದು ಕೆಲಸ ಆಗಿರಬಹುದು, ನಿಮ್ಮ ಮನೆ ದೇವರ ಅನುಗ್ರಹ ನಿಮಗೆ ಬೇಕಿದೆ. ಆ ದೇವರ ಅನುಗ್ರಹ ನಿಮಗಿದೆ. ಪಾಲ್ ನಂಬರ್ 2. ಎಸ್, ಪ್ರೆಗ್ನೆನ್ಸಿ ವಿಚಾರದಲ್ಲಿ ತುಂಬ ನೊಂದಿದ್ದೀರಾ. ತುಂಬ ಟ್ರೀಟ್ಮೆಂಟ್ಸ್ನ ತಗೋತಿದ್ದೀರಾ. ಆ್ಯಂಡ್ ಯಾವುದ್ರಲ್ಲೂ ನಿಮಗೆ ಸಕ್ಸಸ್ ಆಗ್ತಿಲ್ಲ, ಫೇಲ್ಯೂರ್ ಆಗ್ತಿದೆ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ತುಂಬಾ ನೊಂದ್ಕೊತಿದ್ದೀರಾ. ಈ ಒಂದು ವರ್ಷದಲ್ಲಿ ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಒಂದು ಮಗುವಿನ ಶಬ್ದ ಕೇಳಿಸ್ತಿದೆ. ನಿಮ್ಮ ಲೈಫಿಗೆ ಖಂಡಿತ ಭಗವಂತ ಆಶೀರ್ವಾದ ಮಾಡ್ತಿದ್ದಾರೆ. ಖಂಡಿತ ಯಾರು ನಿಮ್ಮ ಮನೆಯಲ್ಲಿ ನಿಮಗೆ ಇದೇ ರೀತಿ ಆಗುತ್ತೆ, ನಿಮ್ಗೆ ಆ ಥರ ಯಾರು ಟಾಂಟ್ ಮಾಡಿದ್ದಾರೆ ನಿಮಗೆ ಬೇಡದಿರೋ ಶಬ್ದಗಳನ್ನ, ಖಂಡಿತ ಆ ಒಂದು ಮಾತುಗಳು ವಾಪಸ್ ತಗೊಳ್ಳುವಂಥ ಸಮಯ ಬಂದಿದೆ. ಪಾಲ್ ನಂಬರ್ 2, ಖಂಡಿತ ನಿಮ್ಮ ಲೈಫಿಗೆ ರಾಯರಾಗಿರ್ಬೋದು, ನೀವು ನಂಬಿರುವಂತಹ ದೈವದ ಶಕ್ತಿ ಆಗಿರ್ಬೋದು, ತಾಯಿ ಚಾಮುಂಡೇಶ್ವರಿ ಆಗಿರ್ಬೋದು, ನಿಮಗೆ ಹೆಚ್ಚಿನ ಒಂದು ರಕ್ಷಣೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ನಿಮ್ಮ ಮಡ್ಲಿಗೆ ಮಗು ಬರ್ತಿದೆ. ಆ ಮಗುವಿನ ಶಬ್ದ, ಆ ಮಗುವಿನ ಮಾತುಗಳು, ಕೂಗುಗಳು ನಿಮಗೆ ಕೇಳಿಸ್ತಿದೆ. ಖಂಡಿತ ತುಂಬಾ ಭಾವುಕರಾಗ್ತಿದ್ದೀರಾ. ತುಂಬಾ ಸಂತೋಷ ಕೂಡ ಹೆಚ್ಚಾಗಿ ಇದೆ. ಯಾವುದು ನಿಮಗೆ ಆಗಬಾರ್ದು ಅಂತ ತಡೆ ಹಾಕಿದ್ದಾರೆ. ಈ ಥರ ಪಾಪಿಗಳು, ಈ ಥರ ಕೆಟ್ಟದ್ದು ಮಾಡುವಂಥ ವ್ಯಕ್ತಿಗಳು ಇದ್ದಾರೆ ಅನ್ನೋದು ಐ ಥಿಂಕ್. ಎಸ್, ಯಾರು ನಿಮಗೆ ತಡೆ ಮಾಡಿದ್ದಾರೆ ಈ ವಿಚಾರದಲ್ಲಿ, ನಿಮ್ಮ ಗರ್ಭಕ್ಕೆ ಸಂಬಂಧಪಟ್ಟ ಹಾಗೆ, ಖಂಡಿತ ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ. ನಿಮ್ಮ ಮನೆ ದೇವರ ದರ್ಶನ ಮಾಡಿದ ಮೇಲಿಂದ ಬಹಳಷ್ಟು ಸಂತೋಷ ಇದೆ. ಆ್ಯಂಡ್ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಇದೆ, ಸಂತೋಷ ಇದೆ. ನಿಮ್ಮ ಫ್ಯಾಮಿಲಿಲಿ ಹ್ಯಾಪಿನೆಸ್ ಇದೆ. ನೀವು ಜನ್ಮ ಕೊಡುವಂತಹ ಮಗುಗೆ ಬಹಳಷ್ಟು ಆ ಮಗುವಿನ ಒಂದು ನಿಮ್ಮ ಮನೆಯಲ್ಲಿ ಆ ಮಗು ಬಂದ ಮೇಲಿಂದ ನಿಮ್ಮ ಲೈಫಲ್ಲಿ ಭಾಳಷ್ಟು ಗ್ರೋತನ್ನು ನೋಡ್ತಿದ್ದೀರಾ. ನೀವು ಸ್ವಂತ ಭೂಮಿ ಆಗಿರ್ಬೋದು, ಸ್ವಂತ ಮನೆಯೇ ಆಗಿರ್ಬೋದು ಪರ್ಚೇಸ್ ಮಾಡ್ತಿದ್ದೀರಾ. ಯಾವುದಾದ್ರೂ ದೊಡ್ಡ ವಸ್ತುಗಳು, ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ. ನೀವು ತುಂಬ ಬೆಲೆ ಬಾಳುವ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಪಾಲ್ ನಂಬರ್ 2, ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮ ಮನೆಗೆ ಕ್ಲೆನ್ಸಿಂಗಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮ ಮಕ್ಕಳ ಎಜುಕೇಷನ್ಗೆ, ನಿಮ್ಮ ಒಂದು ಕೆಲಸದ ಸರೌಂಡಿಂಗಲ್ಲಿ ಸಂಬಂಧಪಟ್ಟ ಹಾಗೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಚಕ್ರಗಳನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಯಾವುದಾದ್ರೂ ಗುರುಗಳ ಒಂದು ಆಶೀರ್ವಾದದಿಂದ ನಿಮಗೆ ಅದು ಸಿಗ್ತಿರಬಹುದು. ಪಾಲ್ ನಂಬರ್ 2, ಯಾರಿಲ್ಲಿ ಸ್ವಂತ ಬಿಸ್ನೆಸ್ನ ಮಾಡ್ತಿದ್ದೀರಾ ಅಥವಾ ಬಿಸ್ನೆಸ್ನ ಆರಂಭ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ಮೇ ನಂತರ ನೀವು ಶುರು ಮಾಡೋದ್ರಿಂದ ಹೆಚ್ಚಿನ ಸಕ್ಸಸ್ ಅನ್ನೋದು ಸಿಗ್ತಿದೆ. ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ. ಪಾಲ್ ನಂಬರ್ 2. ಎಸ್, ನಿಮ್ಮ ಒಂದು ಸ್ವಂತ ಕೆಲಸದಲ್ಲಿ ಯಾವ ಒಂದು ಸ್ಥಳದಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಆ ಒಂದು ಭೂಮಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವಾಸ್ತು ದೋಷ ಇರ್ಬೋದು. ಅದರಿಂದ ನಿಮಗೆ ಹೆಚ್ಚಿನ ಸೇಲ್ಸ್ ಆಗ್ತಿಲ್ಲದೆ ಇರ್ಬೋದು ಅಥವಾ ಹೆಚ್ಚಿನ ಲಾಭ ಸಿಗದೆ ಇರ್ಬೋದು. ಆ ಒಂದು ಭೂಮಿಯಲ್ಲಿ ಆ ಒಂದು ಭೂಮಿನ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಆ ಒಂದು ಇರೋ ಸ್ಥಳ, ನೀವು ಮಾಡ್ತಿರೋ ವರ್ಕ್ ಮಾಡ್ತಿರುವಂಥ ಸ್ಥಳನೂ ಕೂಡ ಚೇಂಜ್ ಮಾಡ್ತಿದ್ದೀರಾ. ಸ್ವಂತ ಕೆಲಸ ಯಾರು ಮಾಡ್ತಿದ್ದೀರಾ, ತುಂಬ ವರ್ಗಾವಣೆ ಮಾಡ್ತಿದ್ದೀರಾ. ಅದರಿಂದ ನಿಮಗೆ ತುಂಬಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭನ ನೀವು ನೋಡ್ತಿದ್ದೀರಾ.
ಏನು ನೀವು ಬಾಡಿಗೆಗೆ ವೆಹಿಕಲ್ಸ್ ಆಗಿರಬಹುದು ಅಥವಾ ಏನಾದ್ರು ಸಾಲ ಮಾಡಿ ನೀವು ಬಿಸ್ನೆಸ್ನ ಶುರು ಮಾಡಿದ್ರಿ, ಆ ಇರುವಂತಹ ಕೆಲಸದ ಸ್ಥಳ ನಿಮಗೆ ಸರಿ ಆಗದೆ ಇರಬಹುದು, ಸ್ವಲ್ಪ ದೋಷಗಳಿರ್ಬೋದು, ಅಥವಾ ಆ ಒಂದು ಸ್ಥಳ ನಿಮಗೆ ಅಡ್ಜಸ್ಟ್ ಆಗದೆ ಇರಬಹುದು. ಅದನ್ನು ಚೇಂಜ್ ಮಾಡಿದ ಮೇಲಿಂದ ನೀವು ಏನು ಇನ್ವೆಸ್ಟ್ ಮಾಡಿದ್ದೀರಾ ಅದಕ್ಕಿಂತ ಡಬಲ್ ನಿಮಗೆ ಸಿಗ್ತಿದೆ, ಅದಕ್ಕಿಂತ ಹೆಚ್ಚಿನ ಒಂದು ಲಾಭನ ನೀವು ನೋಡಲಿಕ್ಕೆ ಅವಕಾಶ ಸಿಗ್ತಿದೆ. ಹಾಗೆ ಹೆಚ್ಚು ಉಳಿತಾಯ ಕೂಡ ಮಾಡ್ತಿದ್ದೀರಾ, ಇನ್ನಷ್ಟು ದಾನ ಧರ್ಮಗಳನ್ನು ಕೂಡ ಮಾಡ್ತಿದ್ದೀರಾ. ಪೈಲ್ ನಂಬರ್ 2. ಕಾಳಭೈರವೇಶ್ವರ ಸ್ತೋತ್ರ ಮಂತ್ರನ ನಿಮ್ಮ ಮನೆಯಲ್ಲಿ ಕೇಳಿ, ಖಂಡಿತ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಎಸ್. ಪೈಲ್ ನಂಬರ್ 2, ಹೊಸ ಕೆಲಸಗಳು ಅಥವಾ ಹೊಸ ನಿಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನಿಮ್ಮದೇ ಆದಂಥ ಹೊಸ ಸ್ವಂತ ಕಂಪ್ನಿ ಆಗಿರ್ಬೋದು, ಯಾವುದಾದ್ರೂ ಶುರು ಮಾಡ್ತಿದ್ದೀರಾ. ನಾನು ಆಗಲೇ ಹೇಳಿದಾಗ ಹೆಚ್ಚು ರಿಚ್ ಆಗ್ತಿದ್ದೀರಾ. ಏನು ನೀವು ಸಾಲ ಮಾಡಿ ಶುರು ಮಾಡಿರೋ ಕೆಲಸ ನೀವೇ ಇನ್ನೊಬ್ರಿಗೆ ಸಾಲ ಕೊಡೋ ರೀತಿ ಬೆಳೀತಿದ್ದೀರಾ ಅಂದರೆ ಇನ್ನಷ್ಟು ಹೆಮ್ಮೆ ಪಡುವಂಥದ್ದೇ. ಖಂಡಿತ ಆ ರೀತಿ ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ. ನಿಮ್ಮ ತಂದೆ ತಾಯಿಗೆ ಆಶೀರ್ವಾದ, ನಿಮ್ಮ ಪೂರ್ವಜರ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಈ ಒಂದು ವರ್ಷ ತುಂಬಾ ಸಕ್ಸಸ್ನ ತಂದುಕೊಡ್ತಿದೆ. ಯಾವುದು ಬೇಡದೇ ಇರುವಂಥ ವಿಚಾರಗಳು ನಿಮ್ಮ ತಲೆಯಲ್ಲಿದೆ ಅದನ್ನು ತೆಗೆದಾಕಿ. ಹಾಗೆ ಯಾವುದೇ ಜ್ಯೋತಿಷ್ಯ ವಿಚಾರವಾಗಿ ನೀವೇನಾದರೂ ಶಾಸ್ತ್ರನ ಕೇಳ್ತಿದ್ರೆ ಹೆಚ್ಚಿಗೆ ಯಾವುದು ನಿಮಗೆ ಕೇಳಬೇಕು ಅನಿಸುತ್ತೆ ತಗೊಳ್ಳಿ ಮನಸ್ಸಿಗೆ, ಯಾವುದು ಬೇಡ ಅನಿಸುತ್ತೆ ಅದನ್ನು ಅಲ್ಲೇ ಬಿಡಿ. ಬಿಕಾಸ್ ತುಂಬ ಆಳವಾಗಿ ಯೋಚನೆ ಮಾಡಬೇಡಿ, ಈಗಾಗೋಗುತ್ತೆ ಆಗೋಗುತ್ತೆ ಅನ್ನೋದ್ರ ವಿಚಾರವಾಗಿ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಬೇಡಿ. ಪೈಲ್ ನಂಬರ್ 2, ನೀವು ಯಾವುದು ಸರಿ ತಪ್ಪುಗಳನ್ನ ನಿಮ್ಮನ್ನು ನಿರ್ಧಾರ ಮಾಡಲಿಕ್ಕೆ ಭಗವಂತ ನಿಮ್ಮ ಹಿಂದೆ ಇದ್ದಾರೆ. ಖಂಡಿತ ಯಾವುದು ತಪ್ಪು ಹೋಗ್ತಿದ್ದೀರಾ ಅಲ್ಲಿ ನಿಮ್ಮನ್ನು ತಿದ್ದು ನಡೆಸ್ತಿದ್ದಾರೆ, ಯಾವುದು ಸರಿ ಹೋಗ್ತಿದ್ದೀರಾ ಇನ್ನಷ್ಟು ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ಖಂಡಿತ ನೀವು ದೇವರನ್ನು ನಂಬಿದ್ದೀರಾ, ಭಗವಂತನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಪೈಲ್ ನಂಬರ್ 2ಗೆ ಇದೆ. ಎಸ್. ಆ್ಯಂಡ್ ನೀವು ಲಯನ್ ಸಿಂಹದ ಟ್ಯಾಟೋಸ್ ಆಗಿರಬಹುದು, ಟ್ಯಾಟೋ ಸಂಬಂಧಪಟ್ಟಾಗ ಯಾವ್ದಾದ್ರು ದೇವರಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಚಕ್ರಕ್ಕೆ ಸಂಬಂಧಪಟ್ಟಿರೋ ಟ್ಯಾಟೋಸ್ ಯಾವುದಾದ್ರೂ ನೀವು ಹಾಕಿಸ್ಕೋತಿರ್ಬೋದು. ಅದನ್ನು ಹಾಕ್ಸೋ ಮುಂಚೆ ಒಂದ್ಸತಿ ಕೇಳಿ ಹಾಕಿಸ್ಕೊಳ್ಳಿ. ಆ್ಯಂಡ್ ಯು ಆರ್ ನಾಟ್ ಅಲೋನ್, ಆ್ಯಂಡ್ ನೀವು ಅಲೋನ್ ಆಗಿಲ್ಲ, ಆ್ಯಂಡ್ ನೀವು ತುಂಬ ಸ್ಟ್ರಾಂಗ್ ಪರ್ಸನ್. ಹಾಗೆ ಈ ಹಿಂದೆ ಈ ವರ್ಷ ಬ್ಯಾಕ್ ಓವರ್ ವರ್ಷದಲ್ಲಿ ನೀವು ಅಲೋನ್ ಫೀಲ್ ಮಾಡ್ತಿದ್ದೀನಿ, ನನ್ನ ಜೊತೆಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ರೆ ಈ ಒಂದು ವರ್ಷ ನಿಮ್ಮ ಲೈಫಲ್ಲಿ ಹೊಸ ಪರ್ಸನ್ಸ್ ಬರ್ತಿದ್ದಾರೆ, ಹೊಸ ಫ್ರೆಂಡ್ಸ್ ಆಗ್ತಿದ್ದಾರೆ. ಹೆಚ್ಚಾಗಿ ನೀವು ಇನ್ನಷ್ಟು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿಗಳು ನಿಮ್ಮ ಸುತ್ತ ಬರ್ತಿದ್ದಾರೆ, ಅವರನ್ನು ಸ್ವಾಗತ ಮಾಡಿ. ಆ್ಯಂಡ್ ಯಾರನ್ನು ನೀವು ಇಷ್ಟಪಟ್ಟು ಹಿಂದೆ ಹೋಗಿದ್ದೀರಾ, ಆ ವ್ಯಕ್ತಿಗಳು ನಿಮ್ಮ ಭಾವನೆಗಳಿಗೆ ನಿಮ್ಮ ಪ್ರೀತಿಗೆ ಬೆಲೆ ಕೊಟ್ಟಿಲ್ಲ, ಆ ವ್ಯಕ್ತಿಗಳನ್ನ ನೀವು ದೂರ ಇಡಿ. ನಿಮ್ಮ ಒಂದು ಅನಿಸಿಕೆಗೆ ಬಿಟ್ಟಿರೋದು, ನಿಮ್ಮ ಒಂದು ವಿಚಾರಕ್ಕೆ ಬಿಟ್ಟಿರೋದು. ನನಗೆ ಏನೇನು ನ್ಯೂಸಸ್ ಬರ್ತಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಎಸ್. ಲಾಗೆ ಸಂಬಂಧಪಟ್ಟಾಗೆ ನೀವೇನಾದ್ರು ಲಾ ಓದಬೇಕಂತ ಅಂದ್ಕೊಂಡಿದ್ರೆ ಖಂಡಿತ ಹೈಯರ್ ಎಜುಕೇಷನ್ ಮಾಡ್ತಿದ್ದೀರಾ. ಒಂದು ಒಳ್ಳೆ ಪದವಿನ ಈ ಒಂದು ವರ್ಷದಲ್ಲಿ ಮಾಡ್ತಿದ್ದೀರಾ. ತುಂಬಾ ಹೈಯರ್ ಸ್ಟಡೀಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಪೈಲ್ ನಂಬರ್ 2, ಒಂದು ಪ್ರಶಸ್ತಿ ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿ ಪೈಲ್ ನಂಬರ್ 2ಗಿದೆ. ಆ ಪ್ರಶಸ್ತಿ ನಿಮ್ಮ ಕುಟುಂಬಕ್ಕೆ ಹೆಮ್ಮೆ ತರುವಂತಹ ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ. ಎಸ್. ಯಾವುದನ್ನು ಅರ್ಧದಲ್ಲಿ ನಿಲ್ಲಿಸ್ಬೇಡಿ, ಆ್ಯಂಡ್ ಯಾವುದನ್ನು ಕೂಡ ತುಂಬ ಡೀಪಾಗೂ ತೊಗೋಬೇಡಿ. ಪೈಲ್ ನಂಬರ್ 2, ನಿಮ್ಮ ಶ್ರಮ ಏನು ಹಾಕಿ ಕೆಲಸ ಮಾಡ್ತಿದ್ದೀರಾ ಆ ಶ್ರಮ ಹಾಗೆ ಇರಲಿ. ಹಾಗೆ ಸ್ವಲ್ಪ ಕೋಪನ ಕಮ್ಮಿ ಮಾಡಿ. ಪೈಲ್ ನಂಬರ್ 2. ಎಸ್. ಬ್ಲೆಸ್ಸಿಂಗ್ಸ್ ಇದೆ, ಹಾಗೂ ವಿಘ್ನೇಶ್ವರನ ಆಶೀರ್ವಾದ ಕೂಡ ಇದೆ. ಯಾವುದೇ ಕೆಲಸ ಆಗಬೇಕಿದ್ರು, ಯಾವುದೇ ಒಂದು ಕೆಲಸದಲ್ಲಿ ಅಡೆತಡೆ ಇದ್ದರೂ ವಿನಾಯಕ ಅದನ್ನು ನಿವಾರಣೆ ಮಾಡ್ತಿದ್ದಾರೆ. ಪೈಲ್ ನಂಬರ್ 2. ಎಸ್. ಏನು ನೀವು ಗ್ರೂಪಾಗಿ ಏನಾದರೂ ವರ್ಕ್ ಮಾಡ್ತಿದ್ರೆ, ಗ್ರೂಪಾಗಿ ಏನಾದರೂ ಬಿಸ್ನೆಸ್ನ ಶುರು ಮಾಡ್ತಿದ್ರೆ ಖಂಡಿತ ಲಾಭ ಇದೆ, ಹೆಚ್ಚಿನ ಸಕ್ಸಸ್ ಕೂಡ ಇದೆ. ಪೈಲ್ ನಂಬರ್ 2ಗೆ. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.